ನನ್ ಯಾಕೆ ಗೋಳಿಕೋತೀಯ? ಬಾರೆ ಹೊರಗೆ ಬಾರೆ. ಯಾಕಮ್ಮ ಹೀಗ್ ಮಾಡ್ತೀಯ? ಬಾಮ್ಮ ಹೊರಗೆ. ಸುನೀತಾ, ಸುನೀತಾ ಬಾಗಲ್ ತೆಗಿ. ಬಾರೆ ಹೊರಗೆ. ಬಾಗಲ್ ತೆಗಿಯಮ್ಮ. ಸುನೀತಾ ಬಾಗಲ್ ತೆಗಿ. ಸುನೀತಾ ಬಾರೆ ಹೊರಗೆ. ಬಾಗಲ್ ತೆಗಿ. ಸುನೀತಾ, ಸುನೀತಾ ಬಾಗಲ್ ತೆಗಿಯಮ್ಮ. ಸಾವಿತ್ರಮ್ಮವ್ರೆ, ಏನಾಯ್ತು? ಯಾಕೆ ಹೇಗಿದ್ದೀರಾ? ಹುಚ್ಚುಚ್ಚಾಗಾಡೋ ಮಗಳ ತಾಯಿ ಹೀಗಿಲ್ದೆ ಇನ್ನು ಹೇಗಿರ್ತಾಳೆ ಮಂಗಳಮ್ಮ? ಯಾಕೆ ಹಾಗಂತೀರಾ? ಸುನೀತಾ ವಿದ್ಯಾವಂತೆ, ಬುದ್ಧಿವಂತೆ, ಧೈರ್ಯವಂತೆ, ಕಾಲೇಜಲ್ಲಿ ಓದ್ತಿರೋ ಹುಡುಗಿ ಅವಳು. ಅವಳು ಕಾಲೇಜಿಗೆ ಕಲಿಸ್ತಿದೆ ತಪ್ಪಾಯ್ತು ಅನ್ನಿಸ್ತಾ ಇದೆ. ಹೇಗೆ? ನೀವು ಒಟ್ಟಾಗಿ ಹೇಳಿದ್ರೆ ನಂಗೊಂದು ಅರ್ಥ ಆಗಲ್ಲ. ನಾನೇನಂತ ಹೇಳಿ ಮಂಗಳಮ್ಮ? ನಮ್ಮ ಯಜಮಾನ್ರು ಕಾಲ್ ಮುರ್ಕೊಂಡು ಮನೇಲಿ ಕೂತಿದ್ದಾರೆ. ನಾನು ಅವ್ರ ಸೇವೆ ಮಾಡ್ಲಾ ಅಥವಾ ಇರೋಳೊಬ್ಳೆ ಮಗಳು ಹೀಗಾಡ್ತಿದ್ದಾಳೆ? ಅವಳ ನಡವಳಿಕೆನೇ ಸರಿಯಿಲ್ಲ. ಇವಳು ಕಾಯ್ಕೊಂಡು ಕೂತ್ಕೊಳ್ಳ. ವಯಸ್ಸಿಗೆ ಬಂದಿರೋ ಹುಡುಗಿ ಹೀಗಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಅವಳಿಗೆ ಯಾರು ಮದುವೆ ಆಗ್ತಾರೆ ಹೇಳಿ? ಏನು, ಅವಳ ನಡವಳಿಕೆ ಸರಿ ಇಲ್ವಾ? ಹೌದು ಮಂಗಳಮ್ಮ, ಅದಕ್ಕೇನೆ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅದೆಲ್ಲ ಇರ್ಲಿ, ನೀವೇನಿಲ್ಲಿ? ನಾನು ನನ್ನ ಮಗಳು ಸೀತನ್ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದೀನಿ. ಏನು ಭಯ ಪಟ್ಕೋಬೇಡಮ್ಮ, ಒಂದು ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಏನಮ್ಮ ಸುನೀತಾ, ಚೆನ್ನಾಗಿದ್ಯಾ? ಯಾಕಮ್ಮ ಗಾಬರಿ ಆಗಿದ್ಯಾ? ನನ್ ಗುರ್ತು ಸಿಗ್ಲಿಲ್ವಾ? ನಾನು ಪಕ್ಕದ ಮನೆ ಮಂಗಳ ಆಂಟಿ. ನಾನು ಗಾಬರಿ ಆಗ್ಲಿ ಆಂಟಿ? ನಂಗೆ ನೀವು ಗೊತ್ತು, ನಿಮ್ ಮಗಳು ಸೀತಾನು ಗೊತ್ತು. ನಾನು ಅವಳು ಹೈಸ್ಕೂಲಲ್ಲಿ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ವಲ್ವಾ? ಹೌದು, ಅಷ್ಟೆಲ್ಲ ಜ್ಞಾಪಕ ಇಟ್ಕೊಂಡಿದ್ಯಾ? ಯಾಕೆ ಹೀಗೆಲ್ಲ? ಹುಚ್ಚು ಅಂತೀರಾ? ನನ್ಗೇನ್ ಹುಚ್ಚಿಡ್ದಿಲ್ಲ, ನಮ್ಮ ಅಮ್ಮಂಗೆ ಹುಚ್ಚಿಡ್ದಿರೋದು. ಹೂ ಕಣೆ, ನನ್ಗೆ ಹುಚ್ಚು ಸರಿನಾ? ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ತಪ್ಪಗಿರು. ಯಾಕೆ ಆವೇಶ ಪಡ್ತೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಡಿ. ಈಗಿನ ಕಾಲದಲ್ಲಿ ಎಲ್ಲಾ ಕಾಯಿಲೆಗೂ ಚಿಕಿತ್ಸೆ ಇದೆ ಅನ್ನೋದನ್ನ ಮರಿಬೇಡಿ. ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ಕರೀತಾ ಇದ್ದಾರೆ, ಬನ್ನಿ. ನೀನು ಬಾಮ, ಬಾ. ನಮಸ್ತೆ ಡಾಕ್ಟರ್. ಈ ಹುಡುಗಿ ನಿಮ್ಮ ಮಗಳ? ಹೌದು ಡಾಕ್ಟ್ರೆ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟ್ರೇ, ನನ್ನ ಮಗಳು. ನೀವು ಗಾಬರಿ ಆಗೋ ಹಾಗೆ ನಿಮ್ಮ ಮಗಳಿಗೆ ಯಾವ ಕಾಯಿಲೆನೂ ಇಲ್ಲ. ಅವಳಿಗೇನೂ ಆಗಿಲ್ಲ, ಆದ್ರೆ ಆಗಿರೋದು ಅವಳ ಮನಸ್ಸಿಗೆ. ಡಾಕ್ಟ್ರೇ, ನೀವೇನ್ ಹೇಳ್ತಾ ಇದ್ದೀರಂತ ನನ್ಗೆ ಅರ್ಥ ಆಗ್ಲಿಲ್ಲ. ನೋಡಿ, ದೇಹದ ಆರೋಗ್ಯ ಕೆಡುತ್ತೆ, ಕಾಯಿಲೆ ಕಸಾಲೆ ಬರುತ್ತೆ ಅಂತ ನಮ್ಗೆಲ್ಲ ಗೊತ್ತು. ಹಾಗೇನೆ ಮನಸ್ಸಿಗೂ ಕಾಯಿಲೆ ಬರುತ್ತೆ ಅಂತ ನಾನು ಹೇಳಿದ್ರೆ ನೀವು ಯಾರು ನಂಬಲ್ಲ. ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಮನಸ್ಸಿಗೂ ಕಾಯಿಲೆ ಬರುತ್ತೆ ಅನ್ನೋದಂತೂ ನಿಜ. ಯಾಕೆ ಹೀಗಾಗುತ್ತೆ ಅಂದ್ರೆ ಬದಲಾಗ್ತಾ ಇರೋ ಜೀವನ ಶೈಲಿ, ಸಮಯದೊಂದಿಗೆ ಸ್ಪರ್ಧೆ, ಉಳಿವಿಗಾಗಿ ಹೋರಾಟ, ಪೈಪೋಟಿ, ಅವ್ಯವಸ್ಥೆ, ಅಭದ್ರತೆಯಿಂದಾಗಿ
ಸದಾ ಒತ್ತಡ, ಗೊಂದಲ, ಉದ್ವೇಗ, ದುಃಖ, ಭಯ, ಕಾತರದಿಂದಾಗಿ ಮನಸ್ಸು ಚಂಚಲವಾಗುತ್ತೆ, ಚಿತ್ತವಿಕಲತೆಗೆ ದಾರಿ ಮಾಡಿಕೊಡುತ್ತೆ. ಮಾನಸಿಕ ಕಾಯಿಲೆಗಳಲ್ಲಿ ಕೆಲವು ತೀವ್ರವಾಗಿರುತ್ತೆ, ಕೆಲವು ಸಣ್ಣ ಮಟ್ಟದ್ದಾಗಿರುತ್ತೆ. ಯಾವುದೇ ಮಾನಸಿಕ ಕಾಯಿಲೆ ಆಗಿರಲಿ, ಈಗ ಅವೆಲ್ಲಕ್ಕೂ ಪರಿಣಾಮಕಾರಿಯಾದ ಚಿಕಿತ್ಸೆಗಳಿವೆ. ಮುಖ್ಯವಾಗಿ ಮನೋರೋಗಕ್ಕೆ ಮದ್ದು ಮನೆಯಲ್ಲೇ ಇದೆ ಅನ್ನೋದನ್ನು ಮರಿಬಾರದು. ಪ್ರೀತಿ, ವಿಶ್ವಾಸ, ಮಮತೆ, ಅನುಕಂಪ, ಸ್ನೇಹಪೂರ್ವಕ ಮಾತುಗಳು ಇವು ಮನೋರೋಗ ನಿವಾರಣೆಗೆ ಅದ್ಭುತವಾದ ಟಾನಿಕ್ ಇದ್ದ ಹಾಗೆ. ಸುನೀತಾ, ನಿನ್ನ ನೋಡಿ ಎಷ್ಟು ದಿವಸ ಆಗೋಯ್ತೆ? ಬಾರಿ ಮನೆಗೆ, ನಿನ್ ಜೊತೆ ತುಂಬಾ ಮಾತಾಡೋದಿದೆ. ಏನೇನ್ ಮಾತಾಡೋದು ನಿನ್ ತಲೆ? ಮೊದ್ಲು ನಿನ್ ಮೈನ ಸರಿಯಾಗಿ ಮುಚ್ಕೋ. ಮಾತಾಡೋದೇನಿದ್ರು ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಹೇ, ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೊಳ್ಳೆ. ಎಲ್ಲ ತಿಳಿದವಳ ಹಾಗೆ ಮಾತಾಡ್ಬೇಡ. ಹೀಗೆ ಡಾಕ್ಟ್ರು ಬಾಯಿಗೆ ಬಂದಾಗೆಲ್ಲ ಏನೋ ಮಾತಾಡ್ತಾ ಇರ್ತಾಳೆ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನಿಮ್ ಕಾಲಕ್ಕೆ ಬೇಕಾದ್ರೂ ಬಿದ್ಬಿಡ್ತೀನಿ. ದಯವಿಟ್ಟು ನನ್ ಮಗಳು ಹುಚ್ಚು ಬಿಡ್ಸಿ ಡಾಕ್ಟರ್. ನೀವು ನಿಮ್ಮ ಮಗಳ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀರಾ. ಹಾಗೆ ಮಾತಾಡೋದೇ ಹುಚ್ಚು ಅನ್ನೋದಾದ್ರೆ ಈ ಪ್ರಪಂಚದಲ್ಲಿ ಎಲ್ಲರೂ ಮಾತಾಡದೆ ಮೂಗರಾಗಿರ್ಬೇಕಾಗಿತ್ತು ಅಷ್ಟೇ. ನಿಮ್ ಮಗಳು ಹೇಳಿದ್ದೇನು? ಮೈ ಮುಚ್ಚಿಡು ಆಮೇಲೆ ಮಾತಾಡು ಅಂತ. ಅಂದ್ರೆ ಮನಸ್ಸನ್ನು ಬಿಚ್ಚಿಡು ಅಂತ ಅಲ್ವೇ ನಮ್ಮ ಸುನೀತಾ? ಈ ಹುಡುಗಿನ ಒಳಗಡೆ ಕರ್ಕೊಂಡು ಹೋಗಿ. ಸರಿ ಡಾಕ್ಟ್ರೆ. ಬಾಮ್ಮ ಬಾ. ಈ ಔಷಧಿಗಳನ್ನು ಕೊಡಿ, ಮುಂದಿನ ವಾರ ಚೆಕಪ್ ಕರ್ಕೊಂಡ್ ಬನ್ನಿ. ಆಯ್ತು ಡಾಕ್ಟ್ರೆ. ಡಾಕ್ಟ್ರೆ, ನಿಮ್ ಫೀಸು ಕೌಂಟರ್ಗೆ ಕೊಟ್ಬಿಡಿ ಅಮ್ಮ. ಸರಿ. ಏನು ವರಿ ಮಾಡ್ಕೋಬೇಡಿ, ನಿಮ್ಮ ಮಗಳು ಸರಿ ಹೋಗ್ತಾಳೆ. ಸುನೀತಾ, ಸುನೀತಾ, ನೀನು ಇತ್ತೀಚೆಗೆ ಮಂಕಾಗಿರ್ತೀಯ. ವಿಚಿತ್ರವಾಗಿ ವರ್ತಿಸ್ತಾ ಇರ್ತೀಯ. ಯಾವಾಗಲೂ ಚಡ್ಪಡಿಸ್ತಾ ಇರ್ತೀಯ ಅಂತಾರೆ. ನಿನಗೇನಾಗುತ್ತೆ ಹೇಳಮ್ಮ? ಹೇಳು ಸುನೀತಾ, ನನ್ನ ಮಾತು ಕೇಳಿಸ್ತಾ ಇದೆಯಮ್ಮ? ನೀನು ಮೈ ಮುಚ್ಕೋಬೇಕು, ಮನಸ್ಸು ಬಿಚ್ಚಿಡ್ಬೇಕು ಅಂದೆಲ್ಲ, ಹಾಗಂದ್ರೇನು ಅಂತ ಹೇಳ್ತೀಯಮ್ಮ? ನನ್ ಮೈ ಮೇಲೆ ಬಟ್ಟೆನೇ ಇಲ್ವೇನೋ, ನಾನ್ ಬೆತ್ಲೆ ಆಗಿದ್ದೀನೇನೋ ಅಂತ ಅನ್ಸುತ್ತೆ. ಯಾಕೆ ಹಾಗನ್ಸುತ್ತೆ? ಯಾಕೆಂದ್ರೆ ಅವಳ ಮೈ ಮೇಲೆ ಬಟ್ಟೆನೇ ಇರ್ಲಿಲ್ಲ, ಅದಕ್ಕೆ. ಅವಳು ಅಂದ್ರೆ ಯಾರು? ಅವಳು ಹೇಳು ಹೇಳು, ಅವಳ ಹೆಸರೇನು? ಸುಧಾ. ಸುಧಾ ಯಾರು? ನಿನ್ ಫ್ರೆಂಡಾ? ಹೌದು, ನಾನು ಅವಳು ಕಾಲೇಜ್ ಮೇಟ್ಸ್. ಅವಳು ಬಟ್ಟೆ ಹಾಕೊಳಲ್ವಾ? ಅವಳು ಬಟ್ಟೆ ಹಾಕೋತಾಳೆ. ಮತ್ತೆ
ಅವಳು ಯಾವಾಗಲೂ ಬೆತ್ತಲಾಗಿರ್ತಾಳೆ ಅಂತ ಅಂದೆ. ಎಲ್ಲಿ ನೋಡಿದ್ದೆ? ಯಾವಾಗ? ಅವಳು ನಾನು ಕಾಲೇಜಿಂದ ಊಟಿಗೆ ಟೂರ್ ಹೋಗಿದ್ವಿ. ಹ್ಮ್ ಆವಾಗ ಅಲ್ಲಿ ನಾನು ಅವಳು ಒಂದೇ ರೂಮಲ್ಲಿ ಮಲಗಿದ್ವಿ. ಆಮೇಲೆ ಏನಾಯ್ತು ಹೇಳ. ನಡು ರಾತ್ರಿಲಿ ಬಾಯರ್ಕೆ ಆಯ್ತು. ನೀರ್ ಕುಡಿಯೋಣ ಅಂತ ಎದ್ದೋದೆ. ಪಕ್ಕದಲ್ಲಿ ಇದ್ದಿದ್ ಸುಧಾ ಕಾಣಿಸ್ಲಿಲ್ಲ. ಅವಳು ಹುಟ್ಟಿದ ಬಟ್ಟೆ ಮಂಚದ ಮೇಲೆ ನೆಲದ ಮೇಲೆಲ್ಲ ಬಿದ್ದಿತ್ತು. ಇದನ್ನ ನೋಡಿ ನಂಗೆ ಗಾಬರಿ ಆಯ್ತು. ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಹೋದೆ. ಅವಳು ಎಲ್ಲೂ ಕಾಣ್ಲಿಲ್ಲ. ಹೇಳು ಸುಮಿತಾ, ಮುಂದೇನಾಯ್ತು? ಸುಧಾ ನಿಮ್ಗೆ ಸಿಗ್ಲೇ ಇಲ್ವಾ? ನೀನು ಅವಳನ್ನ ನೋಡ್ಲೇ ಇಲ್ವಾ? ಸಿಕ್ಕಿದ್ಲು, ನೋಡ್ದೆ. ಎಲ್ಲಿ ಸಿಕ್ಕಿದ್ಲು? ಹೇಗಿದ್ಲು? ಬಕ್ಕೆ ಆಗಿದ್ಲು. ಬೆಳದಿಂಗಳ ಬೆಳಕಲ್ಲಿ ಬಟ್ಟೆ ಇಲ್ದೆ ನಿಂತಿದ್ಲು. ಆಮೇಲೆ ಏನಾಯ್ತು? ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ಲು. ಆಮೇಲೆ ಮೈಮೇಲ್ ಪ್ರಜ್ಞೆನೇ ಇಲ್ದಿರೋ ಹಾಗೆ ನಡ್ಕೊಂಡ್ಬಂದು ರೂಮಲ್ಲಿ ಮಲ್ಕೊಂಡ್ಬಿಟ್ಲು. ನೀನು ಅವಳನ್ನ ಮಾತಾಡಿಸ್ಲಿಲ್ವಾ? ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲಿಲ್ವಾ? ಬೆಳಗ್ಗೆ ಎದ್ದಾಗ ಕೇಳ್ದೆ, ಮಾತಾಡಿಸ್ದೆ. ಅವಳೇನಂದ್ಲು? ಅವಳಿಗೆ ಅವಮಾನ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ನನ್ಗೆ ರ್ಯಾಗಿಂಗ್ ಮಾಡೋದಕ್ ಬಂದ್ಲು. ನನ್ಗೆ ಅವಮಾನ ಮಾಡಿ ಬಟ್ಟೆ ಬಿಚ್ಚೋದಕ್ ಬಂದ್ಲು. ಅಗೋ ಸುಧಾ ಬರ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ನನ್ ಮೆತ್ತೆ ಮಾಡ್ಬಿಡ್ತಾಳೆ. ಬರ್ತಾ ಇದ್ದಾಳೆ. ಕಣ್ಣು. ಸುಧಾ, ನನ್ ಬಟ್ಟೆ ಬಿಚ್ಬೇಡ. ಸುಧಾ, ಪ್ಲೀಸ್, ನನ್ ಬಟ್ಟೆ ಬಿಚ್ಬೇಡ. ಸುಧಾ, ಪ್ಲೀಸ್, ನನ್ ಬಟ್ಟೆ ಬಿಚ್ಬೇಡ. ಮುಂದೇನಾಯ್ತಳಮ್ಮ? ನನ್ ಬಟ್ಟೆ ಬಿಚ್ಬೇಡ. ಸುಮಿತಾ, ಮುಂದೇನಾಯ್ತಳಮ್ಮ? ಕಲ್ಚರಲ್ ಶಾಕ್ ಲೀಡಿಂಗ್ ಟು ಸೈಕೋಸಿಸ್. Stop, sir. Please help me, sir. ಅಲ್ಲಿ ನೋಡು, ಯಾವುದೋ ಹುಡುಗಿ ಒಂಟಿಯಾಗಿ ನಿಂತಿದೆ. ಪಟಾಸ್ಕೊಳ್ಳೋಣ, ವಿಚಾರಿಸ್ಕೊಳ್ಳೋಣ ನಡಿ. ಹಲೋ ರಮೇಶ್. ನಿಮ್ ಹೆಸರು ರಮೇಶ್ ಇಲ್ಲ ಅಂತ ನನಗೆ ಗೊತ್ತು. ನಿಮ್ಮನ್ನ ಸ್ಟಾಪ್ ಮಾಡಕ್ಕೋಸ್ಕರ ಹಾಕ್ತಾರ್ದೆ. ಸ್ವಲ್ಪ ಹಿಂದೆ ತಿರುಗಿ ನೋಡಿ. ಏನು ಇದು? ಯಾರದು? ಯಾವನ ಅವಳ ಫ್ರೆಂಡ್ ಇರ್ಬೇಕಣ. ಮೊದಲು ಇಲ್ಲಿಂದ ಜಾಕಲಿ ಮಾಡು. ಅಬ್ಬಾ, ಅಂತೂ ತಪ್ಪಿಸ್ಕೊಂಡಾಗಾಯ್ತು. ನೋಡಿ, ಅಡ್ವೈಸ್ ಮಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆದ್ರೆ ಒಂದು ಹೆಣ್ಣು ರಾತ್ರಿಲಿ ಒಂಟಿಯಾಗಿ ಓಡಾಡೋದು ಮಾತ್ರ ತಪ್ಪು. ನನ್ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡ್ ಬರ್ತಾ ಇದ್ದೆ. ದಾರಿನಲ್ಲಿ ಕಾರ್ ಕೆಟ್ಟ ಹೋಯ್ತು. ಆಟೋಲು ಬಸ್ಸಲ್ಲಿ ಹೋಗೋಣ ಅಂತ ವೇಟ್ ಮಾಡ್ತಿದ್ದೆ. ಆದ್ರೆ ಯಾವ್ದು ಬರ್ಲೇ ಇಲ್ಲ. ನಿಮಗೆ ವಿಷಯ ಗೊತ್ತಿಲ್ವಾ? ಆಟೋ ಡ್ರೈವರ್ಸು ಬಸ್ ಡ್ರೈವರ್ಸು ಇಬ್ರಿಗೂ ಜಗಳ ಆಗಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದಾರೆ ಅವರು. ಸದ್ಯಕ್ಕೆ ಔಟ್ ಆಫ್ ಕ್ವಶನ್. ಅಶಿಶು, ಮತ್ತೆ ನಾನ್ ಹೇಗ್ ಮನೆಗೆ ಹೋಗೋದು? ನನಗೆ ಕಾರ್ ರಿಪೇರಿ ಮಾಡೋದು ಗೊತ್ತಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಬನ್ನಿ, ಮನೆಗೆ ಬೇಕಾದ್ರೆ ಡ್ರಾಪ್ ಮಾಡ್ತೀನಿ. ಇದೇ ಮನೆ, ನಿಲ್ಸಿ. ಓಕೆ,
ಥ್ಯಾಂಕ್ ಯು. ನಿಮ್ಮ ಹೆಸರು ಕೇಳ್ಬೋದಾ? ಆನಂದ್ ಅಂತ. ನನ್ನ ಹೆಸರು ಸುಧಾ. ವಾಟ್ ಎ ಲವ್ಲಿ ನೇಮ್. ಥ್ಯಾಂಕ್ ಯು. ಮಿಸ್ ಸುಧಾ, ಒಂದ್ ಸೆಕೆಂಡ್. ನಾನು ಅನ್ಕೊಂಡಿದ್ದೆ ನೀವು ನನ್ನ ಮನೆ ಒಳಗೆ ಕರೆದು ಕಾಫಿ ಕೊಟ್ಟು ಕಳಿಸ್ತೀರಾ ಅಂತ. ನನಗೂ ಹಾಗೆ ಅನ್ಸಿತ್ತು. ಆದ್ರೆ ಏನ್ ಮಾಡೋದು, ಮನೇಲಿ ಯಾರೂ ಇಲ್ಲ. ಇನ್ನೊಂದ್ ದಿವ್ಸ ನಿಮ್ಮನ್ ಮನೆಗ್ ಕರೆದು ಟ್ರೀಟ್ ಕೊಡ್ತೀನಿ. ಅಂದ್ರೆ ನೀವು ಮತ್ತೆ ನನ್ನನ್ನು ಮೀಟ್ ಮಾಡ್ತೀರಾ ಅಂತ ಆಯ್ತು. ವೈ ನಾಟ್? ಓಕೆ, ಗುಡ್ ನೈಟ್. ಬೈ ಆಲ್ ಮೀನ್ಸ್. ಬಾಯ್. ಬಾಯ್. ಶಂಭಲಿಂಗ, ಐಶ್ವರ್ಯ ರೈ, ಪೂಜಾ ಭಟ್, ರಾಣಿ ಮುಖರ್ಜಿ, ಕರಿಷ್ಮಾ ಕಪೂರ್, ಕಾಜೋಲ್, ಶಿಲ್ಪಾ ಶೆಟ್ಟಿ. ಆ ಬ್ರಹ್ಮ ಸ್ವರ್ಗಲೋಕದ ಸಾವಿರಾರು ಗಂಡು ದೇವರಿಗೆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅಂತ ಹೇಳ್ಬಿಟ್ಟು ಬರೀ 4 ಜನದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ದ. ಅದೇ ಬ್ರಹ್ಮ ಭೂಲೋಕದಲ್ಲಿ ಲಕ್ಷ ಲಕ್ಷ ಬ್ಯೂಟಿ ಗಿನ್ಗಳನ್ನ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾರನ್ನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾರನ್ನ ಅಂತ ಕೈ ಬಿಡೋದು, ಈ ಭೂಮಿ ಮೇಲೆ ಇದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡು ಬಿಡ್ತಲ್ಲ. ಏನಪ್ಪಾ ಮಾಡ್ಲಿ ನಾನು? ಹಲೋ ಆನಂದ, ನನ್ನ ಪ್ರಾಬ್ಲಮ್ ನಿನಗೆ ಹೆಂಗೋ ಅರ್ಥ ಆಗ್ಬೇಕು. ಲೈ ಮೋಹನ್, ಬೆಳಗ್ಗೆ ಬೆಳಗ್ಗೆನೆ ನಿನ್ ಕಿತಾಪತಿ ಶುರು ಮಾಡ್ಬಿಟ್ಟಿಯಲ್ಲೋ. ಸ್ವಲ್ಪ ನಿದ್ದೆ ಮಾಡಕ್ ಬಿಡಯ್ಯ. ನನ್ನ ಮಗನೇ, ಈ ವಯಸ್ಸಲ್ಲಿ ನಿದ್ದೆ ಮಾಡೋ ಯೋಚನೆ ಮಾಡ್ತಿದ್ಯಲ್ಲ, ನಿನ್ನ ನನ್ನ ರೂಮ್ ಮೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತೀಯಲ್ಲೋ. ಲೇ ಮೋಹನ್, ಎಲ್ಲಾ ಹೆಣ್ಣಿನ ಮೋಹ ಬಿಟ್ಟು ಯಾವ್ದಾದ್ರು ಹುಡುಗಿನ ಲವ್ ಮಾಡಿ ಮದ್ವೆ ಆಗು. ಹಿಂದೆ ಇದ್ರೆ ನಿನ್ ಜೀವನಕ್ಕೆ ಅರ್ಥನೇ ಇರಲ್ಲ ಕಣೋ. ಓ ಆನಂದ, ನಿನಗೆ ಹೆಣ್ಣಿನ ಜೊತೆ ಸಿಗೋ ಆನಂದದ ಬಗ್ಗೆ ನಿನಗೇನೇನು ಗೊತ್ತಿಲ್ಲ ಕಣಯ್ಯ. ಅಲ್ಲ, ಒಂದು ಹುಡುಗಿನ ಲವ್ ಮಾಡೋದು, ಅವಳು ಹಿಂದೆ ಹೊಚ್ಚ ನಾಯಿ ತರ ಕಯ 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 ಅಂತ ಸುತ್ತೋದು, ಅವಳು ಸಿಗ್ತಾಳೋ ಇಲ್ವೋ, ಇಂಥದಕ್ಕೆಲ್ಲ ನಾನು ಟೈಮ್ ವೇಸ್ಟ್ ಮಾಡಲ್ಲ ಕಣಯ್ಯ. ನೋಡಯ್ಯ, ನಾನು ಯಾವುದೇ ಹುಡುಗಿ ಜೊತೆ ಹೋದ್ರೆ ಅವಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡೋದು, ಅವಳಿಗೆ ಒಂದಿಷ್ಟು ದುಡ್ಡು ಖರ್ಚು ಮಾಡೋದು, ಇದ್ರಲ್ಲಿ ಇರೋಂತ ಸುಖ ಎಲ್ಲೇ ಐತೆ. ಒಳ್ಳೆ ಅಡುಗುಲಜಿ ಕತೆ ಹೇಳ್ತೀಯ ನೋಡಯ್ಯ, ನೀ ನನ್ನ ರೂಟಿಗೆ ಬರ್ಬೇಕು, ಇಲ್ಲ ಅಂದ್ರೆ ನಾನ್ ನಿನ್ನ ಬಿಡೋದಿಲ್ಲ. ನಿನಗದ್ ಯಾವಾಗ ದೇವ್ರ ಬುದ್ಧಿ ಕೊಡ್ತಾನೋ ಏನು. ಹೆಣ್ಣು ನೋಡೋ ರೀತಿನೇ ಬೇರೆ ಇದೆ ಕಣೋ. ನಾನು ಬೇರೆ ರೀತಿ ಕಣಯ್ಯ ನೋಡೋದು. ಈ ಫೋಟೋಗಳನ್ನೆಲ್ಲ ಯಾಕೆ ಕಟ್ಸಿದೀನಿ ಅನ್ಕೊಂಡಿದ್ಯಾ? ಇವ್ರನ್ನೆಲ್ಲ ಹೋಗಿ ಮೀಟ್ ಮಾಡಕ್ಕಾಗತ್ತಾ? ಇಲ್ಲ, ಇವ್ರನ್ನೆಲ್ಲ ನೆನೆಸ್ಕೊಂಡು ಆನಂದ ಪಡೆಯೋದಿದೆಯಲ್ಲ, ಆ ಮಜಾ ನಿನಗೇನಯ್ಯ ಗೊತ್ತು. ನಿನ್ ಜೊತೆ ಮಾತಾಡೋದೇ ವೇಸ್ಟ್. ಸುಮ್ಮನೆ ನಿದ್ದೆ ಮಾಡಕ್ ಬಿಡಪ್ಪ. ಅಯ್ಯೋ, ಒಬ್ಬನೇ ಮಲಗಿಬಿಟ್ಯಾ? ಓಕೆ, ಅಟ್ ಲೀಸ್ಟ್ ಶಿಲ್ಪಾ ಶೆಟ್ಟಿ ಜೊತೆ ಕನಸಾದ್ರು ಕಾಣಯ್ಯ. ಲೇ ಆನಂದ, ಇವತ್ತು ನನಗೆ ರಾಗಿಣಿ ಕಾಯ್ತಾ ಇದ್ದಾಳೆ. ಆ ರಾಗಿಣಿನ ಪರಿಚಯ ಮಾಡುತ್ತೀನಿ, ಬರ್ತೀಯಾ? ಅವ್ಳು ಪ್ರೆಟ್ಟಿ ಗರ್ಲ್ ಕಣ. ಲೇ, ನಿನ್ ರಾಗಿಣಿನೂ ಬೇಡ, ಶಿಲ್ಪಾ ಶೆಟ್ಟಿನೂ ಬೇಡ. ನೀನು ನಿನ್ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡ್ರು ಅಷ್ಟೇ ಸಾಕು. ಯಾವ ಜನ್ಮದ ಕರ್ಮಾನೋ ನಂದು, ನಿನ್ನಂತ ದಡ್ಡನ್ನ ನಾನು ರೂಮ್ ಮೇಟ್ ಆಗಿ ಪಡೆದ್ನಲ್ಲ. ಮಾರ್ಕೆಟ್ ಅಲ್ಲಿರೋ ಕೆರ ತಗೊಂಡು ಪಟ 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 ಅಂತ ಹೊಡ್ಕೋಬೇಕು. ಮೊದ್ಲು ಅಷ್ಟು ಮಾಡು. ಮೇಡಮ್, 1 ಮಿನಿಟ್. ಮೇಡಮ್, ಓ ನೀವಾ? ಯಾ ಅಲ್ಲ, ವಸ್ತುಗಳನ್ನು ಕೊಂಡ್ಕೊಳ್ಳೋದು ಕೆಳಗಡೆ ಬಿಡಿಸ್ಕೊಂಡು ಹೋಗೋದಕ್ಕ? ತಗೊಳ್ಳಿ. ಥ್ಯಾಂಕ್ಸ್. ನಾವಿಬ್ರು ಭೇಟಿ ಆಗ್ತಿರೋದು ಇದು 2ನೇ ಸಲ. 2 ಸಲನೂ ನೀವೇ ಹೆಲ್ಪ್ ಮಾಡಿದೀರಾ. ಒಂದ್ಸಲನಾದ್ರೂ ನಾನ್ ನಿಮ್ಗೆ ಹೆಲ್ಪ್ ಮಾಡೋಕೆ ಅವಕಾಶ ಮಾಡ್ಕೊಡ್ತೀರಾ ಅಂತ ನಂಬಿದೀನಿ. ಆ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನೀವು ತುಂಬಾ ತಮಾಷೆ ಮಾಡ್ತೀರಿ. ನಾನಿನ್ ಬರ್ತೀನಿ. ಆನಂದ್,
ಆನಂದ್ ಹಾಯ್ ಸುಧಾ, ಹಾಯ್ ಹೌ ಆರ್ ಯು? ಫೈನ್. ಬನ್ನಿ ಕೂತ್ಕೊಳ್ಳಿ. ನಿಮ್ಮ ವಸ್ತುನ ನಿಮಗ್ ಭದ್ರವಾಗಿ ಒಪ್ಸಿದ್ದೀನಿ. ಥ್ಯಾಂಕ್ ಯು. ತೆಗೆದ್ ನೋಡಲ್ವಾ? ತೆಗೆದು ನೋಡೋದಕ್ಕೆ ಇದೇನು ಅಲ್ಲಾವುದ್ದೀನ ಅದ್ಭುತ ದೀಪನ? ತೆಗೆದ್ ನೋಡಿ, ಬಹುಶಃ ಭೂತ ಬಂದ್ರು ಬರಬಹುದು. ಓಕೆ, ಥ್ಯಾಂಕ್ಸ್. ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಬರೀ ಬಟ್ಟೆನೇ ಅಲ್ಲ, ನನ್ನ ಲೈಫ್ ಪಾರ್ಟ್ನರ್ನು ಸರಿಯಾಗಿ ಸೆಲೆಕ್ಟ್ ಮಾಡಿದ್ದೀನಿ. ಐ ಲವ್ ಯು ಆನಂದ್. I love you, ಸುಧಾ. ಸುಧಾ, ಸ್ವಲ್ಪ ನಿಲ್ಲು. ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ದೇನಮ್ಮ? ಶನಿವಾರ ಸಾಯಂಕಾಲ ಆತನಿಲ್ಲಿಗೆ ಬರಕ್ ಹೇಳು, ನಾನು ಅವನ ಹತ್ರ ಮಾತಾಡ್ತೀನಿ. ಸರಿ ಚಿಕ್ಕಮ್ಮ. ಬಾಯ್. ಹಲೋ, ಹಲೋ, ಸ್ವಲ್ಪ ಆನಂದವ್ರನ್ನ ಕರಿತೀರಾ? ಒಂದ್ ನಿಮಿಷ ಮೇಡಮ್, ಲೈನ್ ನಲ್ಲಿರಿ, ಕರೀತೀನಿ. ಆನಂದ್, ನಿನ್ಗೆ ಯಾವ್ದೋ ಫೋನ್ ಇದೆ ನೋಡಿಲ್ಲಿ. ಹಲೋ, ಆನಂದ್ ಹಿಯರ್. ಯಾರು ಮಾತಾಡ್ತಾ ಇರೋದು? ಆನಂದ್, ನಾನ್ ಸುಧಾ. ಓ ಸುಧಾ, ನಾವ್ ಲವ್ ಮಾಡ್ತಿರೋ ವಿಷಯ ನಮ್ ಚಿಕ್ಕಮ್ಮಂಗ್ ಗೊತ್ತಾಗಿದೆ. ಯಾಕೆ ಮಾತಾಡ್ತಾ ಇಲ್ಲ? ಏನೇನೋ ಕಲ್ಪನೆ ಮಾಡ್ಕೋಬೇಡಿ. ನಮ್ ಪ್ರೀತಿಗೆ ನಮ್ ಚಿಕ್ಕಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ರಿಯಲಿ? ಹಾ, ನಿಮ್ ಜೊತೆ ನಮ್ ಚಿಕ್ಕಮ್ಮ ಮಾತಾಡ್ಬೇಕು ಅಂತಿದ್ದಾರೆ. ಶನಿವಾರ ಸಾಯಂಕಾಲ 5 ಗಂಟೆಗೆ ನೀವು ಬನ್ನಿ. ಓಕೆ. ಬರೀ ಓಕೆ ಇಲ್ಲ, ನಮ್ ಚಿಕ್ಕಮ್ಮ ಟೈಮ್ ವಿಷಯದಲ್ಲಿ ಟೈಮ್ ಅಂದ್ರೆ ಟೈಮ್. 5 ನಿಮಿಷ ಮೊದಲೇ ಬಂದ್ಬಿಡ್ತೀನಿ. ಓಕೆ ತಾನೆ? ಓಕೆ. ಹಾಯ್ ಸುಧಾ. ಹಾಯ್, ಬನ್ನಿ ಒಳಗೆ. ಬನ್ನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಡ್ರೆಸ್ ಮಾತ್ರನಾ? ನಾನ್ ಚೆನ್ನಾಗಿಲ್ವಾ? ಚಚೆ, ನಾನ್ ಹೇಳಿದ್ದು ನೀನ್ ಈ ಡ್ರೆಸ್ ಹಾಕೊಂಡಿದ್ರಿಂದ ಈ ಡ್ರೆಸ್ಗೆ ಬ್ಯೂಟಿ ಬಂದಿದೆ ಅಂದೆ. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್. ನಿನ್ ರೂಪಕ್ಕೆ ಸ್ಕರ್ಟು, ಪ್ಯಾಂಟು, ಜೀನ್ಸು, ಈ ಮಾಡರ್ನ್ ಡ್ರೆಸ್ ಬಿಟ್ಟು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ಹಣೆಗೊಂದು ಕುಂಕುಮ ಇಟ್ಕೊಂಡು ನೀನ್ ನಡ್ಕೊಂಡ್ ಬರ್ತಾ ಇದ್ರೆ ಆ ದೇವಲೋಕದ ಅಪ್ಸರೆ ಬಂದಂಗಿರುತ್ತೆ. ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ?
ಇಲ್ಲೇ ಬೆಂಗಳೂರಿನಲ್ಲೇ ಇದ್ರು, ಆದ್ರೆ ಈಗಿಲ್ಲ. ಯಾಕೆ? ಅವರು ಸ್ವರ್ಗ ಸೇರಿ ಬಹಳ ವರ್ಷಗಳಾಯ್ತು. ಓಹ್ ಸಾರಿ. ಅಕ್ಕ ತಂಗಿ ಯಾರಾದ್ರೂ? ಆ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತ. ನಿಮ್ ಮಾತ್ ನನಗೆ ಅರ್ಥ ಆಗ್ಲಿಲ್ಲ. ನಮ್ಮ ಅಪ್ಪ ಅಮ್ಮನಿಗೆ ಹೆಣ್ಮಕ್ಳೇ ಇಲ್ಲ, ನಾನೊಬ್ನೇ ಮಗ. ಓಹೋ, ಯಾಕೆ? ನಿಮ್ಗೆ ಹೆಣ್ಮಕ್ಳು ಅಂದ್ರೆ ತಲೆನೋವಾ? ಹೆಂಡತಿನ ನಾನು ಹಾಗಂತ ಹೇಳಲ್ಲ. ಏನಮ್ಮ ಸುಧಾ, ಸುಮ್ನೆ ನಿಂತ್ಬಿಟ್ಟೆ. ಕುಡಿಯೋದಕ್ಕೆ ಏನಾದ್ರೂ ತಂದ್ಕೊಡು. ಸರಿ ಚಿಕ್ಕಮ್ಮ. ನಿಮ್ಗೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ? 4,999 ರೂಪಾಯಿ 95 ಪೈಸೆ. ಬಾಟಾ ಶೂ ಕಂಪ್ನಿ ತರ ಇದೆಯಲ್ರಿ ನಿಮ್ ಸಂಬಳ. ಮೇಡಮ್, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಚೆನ್ನಾಗೂ ಮಾತಾಡ್ತೀನಿ, ಸರಿಯಾಗೂ ಕೇಳ್ತೀನಿ. ಮಿಸ್ಟರ್ ಆನಂದ್, ನಿಮ್ ಸಂಬಳ ನಮ್ ಸುಧಾಗೆ ಚಪ್ಲಿ ತಗೊಳ್ಳೋದಕ್ಕೂ ಸಾಕಾಗೋದಿಲ್ವಲ್ರಿ? ಆನಂದ್, ಪ್ರೀತಿ ಮಾಡೋರ್ಗೆ ಕಪ್ಪು ಬಿಳಿಯಾಗೆ ಕಾಣಿಸುತ್ತೆ, ಚೆನ್ನಾಗಿಲ್ದೆ ಇರೋದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ತಗೊಳ್ತಾ ಇರೋ ತೀರ್ಮಾನ ತಪ್ಪಾಗದೆ ಇರ್ಬೇಕು. ಸುಧಾ ಈ ಬಂಗ್ಲೆಲಿ ಬೆಳೀತಾ ಇರೋ ಹುಡುಗಿ. ಹಸಿವು ಏನು ಅಂತ ಗೊತ್ತಿಲ್ದಿರೋ ಅವಳಿಗೆ ಉಪವಾಸ ಇರೋದಿಕ್ಕೆ ಸಾಧ್ಯ ಇಲ್ಲ. ಯಾವ ಡ್ರೆಸ್ ಹಾಕೊಳ್ಳಿ ಅಂತ ಸೆಲೆಕ್ಟ್ ಮಾಡೋಕೆ ಒದ್ದಾಡೋ ಸುಧಾ ಹರಿದು ಬಟ್ಟೆ ಹಾಕೋಕೆ ನಾನೊಪ್ಪಲ್ಲ. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ, ಮೊದ್ಲು ನೀನು ನನ್ನ ಮತ್ತು ಸುಧಾಳ್ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು. ಅವಳಿಗೆ 10 ವರ್ಷ ಆಗಿದ್ದಾಗ್ಲೇ ಅವಳ ತಾಯಿ ತೀರ್ಕೊಂಡ್ರು. ಹೆಂಡತಿನ ಕಳ್ಕೊಂಡ ಅವಳ ತಂದೆ ಹಾಸಿಗೆ ಹಿಡಿದ್ರು. ಅವ್ರು PA ಆಗಿದ್ ನಾನು ಅವ್ರನ್ನ ನೋಡ್ಕೊಳ್ಳೋದು ಅನಿವಾರ್ಯ ಆಯ್ತು. ಅವರು ಸುಧಾರಿಸ್ಕೊಂಡ ನಂತರ ನನ್ನ ಮೇಲೆ ಅವರಿಗೆ ಪ್ರೀತಿ ಬಂದು ನನ್ನನ್ನ 2ನೇ ಮದ್ವೆ ಮಾಡ್ಕೊಂಡ್ರು. ನಾನ್ ಸುಧಾಗೆ ಚಿಕ್ಕಮ್ಮ ಆದೆ. ನಮ್ ಮದುವೆ ಆದ ವರ್ಷವೇ ಸುಧಾ ತಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಅವತ್ತಿಂದ ಸುಧಾಗೆ ನಾನೇ ತಂದೆ ತಾಯಿಯಾಗಿ ಅವಳನ್ನು ಬೆಳೆಸಿದ್ದೀನಿ. ಅವ್ರ ಮರ್ಯಾದೆ ಅಂತಸ್ತು ಕಾಪಾಡ್ಕೊಂಡ್ ಬರೋದು ನನ್ ಧರ್ಮ. ಹಾ, ನಿಮ್ಮ ಪ್ರೀತಿಗೆ ಅಡ್ಡ ಬರ್ತೀನಿ ಅಂತಲ್ಲ, ನೀನು ನಮ್ಮ ಅಂತಸ್ತಿಗೆ ಬರ್ಬೋದು, ಆದ್ರೆ ನಾವು ನಿನ್ನ ಮಟ್ಟಕ್ಕೆ ಬರೋಕ್ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಕಂಡೀಷನ್ ಏನಂದ್ರೆ, ನೀನು ನಮ್ಮನೆ ಅಳಿಯನಾಗಿ ಬರ್ಬೇಕು. ನೋಡಿ ಮೇಡಮ್, ಸುಧಾನ ನಾನು ತುಂಬಾ ಪ್ರೀತಿಸ್ತೀನಿ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ಸುಧಾರಿಗೋಸ್ಕರ ನೀವು ಯಾವ ಕಂಡೀಷನ್ ಹಾಕಿದ್ರು ನಾನ್ ರೆಡಿ. ವೆರಿ ಗುಡ್. ನೋಡು ಆನಂದ್, ನೀವಿಬ್ರು ಮದ್ವೆ ಆಗೋವರೆಗೂ ಪಾರ್ಕು ಸಿನಿಮಾ ಅಂತ ಸುತ್ತಾಡೋದು, 4 ಜನರ ಕಣ್ಣಿಗೆ ಬೀಳೋದು ಅದ್ ನನಗಿಷ್ಟ ಇಲ್ಲ. ಸುಧಾನ ನೋಡ್ಲೇಬೇಕು ಅಂದ್ರೆ ಸೀದಾ ಮನೆಗ್ ಬಾ, ಮಾತಾಡು. ನನ್ನ ಅಭ್ಯಂತರ ಏನೂ ಇಲ್ಲ. ಆ ಜ್ಯೂಸ್ ತಗೋ. ಸುಧಾ, ಔಟ್ ಹೌಸ್ಗೆ ಫೋನ್ ಮಾಡಿ ಸುಧೀರ್ಗೆ ಕಾರ್ ತರಕ್ ಹೇಳಮ್ಮ. ಸರಿ ಚಿಕ್ಕಮ್ಮ. ಹಲೋ, ಹೇಳಿ ಮೇಡಮ್. ಚಿಕ್ಕಮ್ಮ ಕಾರ್ ತಗೊಂಡು ಬರೋಕ್ ಹೇಳಿದ್ದಾರೆ. ಆಯ್ತು ಮೇಡಮ್. ಸುಧಾ ಇನ್ನೂ ನನಗೆ ಮಗು ತರ. ಆ ಮಗುಗೆ ಒಂದು ಮಗು ಆಗೋದು ನಾನ್ ಇಷ್ಟಪಡಲ್ಲ. ಇನ್ನು 2 ವರ್ಷ ವೇಟ್ ಮಾಡಿ. ಅವಳಿನ್ನೂ ಮೈನರ್. ನೀವು ಪ್ರೀತಿಸೋದ್ ನಿಜಾನೇ ಆದ್ರೆ 2 ವರ್ಷ ಕಾಯೋದು ಕಷ್ಟ ಏನಾಗಲ್ಲ. ಆಯ್ತು, ಮೇಡಮ್. ಕಾರ್ ರೆಡಿ ಆಗಿದೆ. ಮಿಸ್ಟರ್ ಆನಂದ್, ನನ್ನ ಟೈಮ್ ಆಯ್ತು, ಬರ್ತೀನಿ. ಓಕೆ ಮೇಡಮ್. ಸುಧಾ, ನಾನ್ ಬರ್ತೀನಮ್ಮ. ಆಯ್ತು ಚಿಕ್ಕಮ್ಮ. ಸುಧಾ, ನಿಮ್ ಚಿಕ್ಕಮ್ಮ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನೀವೊಂದ್ ಮಗು ಅಂದ್ರು. ಹೌದು, ನನ್ ಮಗು ತರನೇ. ಏನೀಗ? ಅಂದ್ರೆ ಮಗು ಮಾಡೋದೆಲ್ಲ ನೀನ್ ಮಾಡ್ತೀಯಾ? ಡೆಫಿನೆಟ್ಲಿ. ಹಾಗಾದ್ರೆ ಓಡ್ ಬಂದು ತಪ್ಪಿಕೊಂಡು ಒಂದ್ ಮುತ್ಕೊಡು. ಛೀ, ಇದು ಬಿಟ್ರೆ ನಿಮಗ್ ಬೇರೆ ಏನು ನೆನಪು ಬರಲ್ಲ. ನೀನ್ ಎದುರು ಇದ್ದಾಗ ನನಗೆ ಬೇರೆ ಏನು ನೆನಪೇ ಬರಲ್ಲ. ಆಗ
ಏಯ್ ನನ್ನನ್ನು ಬಿಟ್ಟು ದೂರ ಹೋಗ್ತೀಯಾ? ಮೇಡಮ್ ಈಗ ಹೊರಟಾಯ್ತು. ಇನ್ ರಾತ್ರಿ ಬರೋದು 2 ಗಂಟೆಗೋ 3 ಗಂಟೆಗೋ. ನೆಮ್ಮದಿಯಾಗಿ 2 ಪೆಗ್ ಹೊಡೆದು ಆರಾಮಾಗಿ ನಿದ್ದೆ ಮಾಡ್ಬೋದು. ಈ ಅಲಾರಾಮ್ ನನ್ ಜೊತೆ ಇರೋವರೆಗೂ ನನ್ಗೇನು ಪ್ರಾಬ್ಲಮ್ ಇಲ್ಲ. ರೀ ರೀ ತಗದ ನಿಮ್ ಹೊರ್ತೇನಾ? ಇದು ವರ್ಷ ಅಲ್ಲ ಕಣೆ, ನೀನು ಮೇಳಕ್ಕೆ ತಕ್ಕಂತೆ ನಾ ತಾಳ ಹಾಕಿದೀನಿ ಅಷ್ಟೇ. ಬಾಯಿ ಮುಚ್ಚ್ರಿ. ತಾಳ ಅಂತೆ ಮೇಳ ಅಂತೆ. ನನ್ನ ಮಾತಿಗೆ ನೀವ್ ಯಾವಾಗ್ರಿ ತಾಳ ಹಾಕಿದ್ದೀರಾ? ಅಯ್ಯೋ ರಾಮನೇ, ನಿನ್ನ ಮಾತನ ಯಾವತ್ತು ಮೀರಿದಿನೇ? ಅಲ್ಲ ರೀ, ಕಿವಿಗೆ ಲೋಲ ಕೊಡ್ಸಿ ಅಂತಂದ್ರೆ ಕಿವಿ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋದ್ರಲ್ರಿ. ಅಲ್ವೇ, ನನ್ ಲವ್ ಲಾಕ್ ಆಗಿ ಹೋಗ್ಬಿಟ್ಟಿದೆಯಲ್ಲೇ. ನಿನ್ನೆಗೆ ಅಲ್ಲಿಂದ ಲೋಲ ಕೊಡಿಸ್ಲಿ. ಅದು ಹೋಗ್ಲಿ, ಸೊಂಟಕ್ಕೆ ಡಾಬ್ ಕೊಡ್ಸಿ ಅಂತಂದ್ರೆ ಡಾಬಾ ಕರ್ಕೊಂಡ್ ಹೋದ್ರಲ್ರಿ. ನಿನ್ನ ದಾಬಾ ಕಲ್ದೆ ನೀನ್ ದುಬೈ ಕರ್ಕೊಂಡು ಹೋಗ್ಲೇನೆ. ಅಲ್ಲ, ಯಾವಾಗ್ಲೂ ದಾಬ ದಾಬ ದಾಬದ್ದ ಕನ್ವರ್ತಿದ್ದಿ. ದಾಬಾ ಕರ್ಕೊಂಡು ಹೋದ್ರೆ ಏನಾರ ತಿನ್ಬೇಕು ಅಂತ ಆಸೆ ಇರಬಹುದೇನೋ ಅಂತ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದೆ. ಅಯ್ಯಯ್ಯಪ್ಪ, ಇದು ಸೊಂಟ ಏನೇ? ಇದಕ್ಕೆ ಯಾರಾದ್ರೂ ಸೊಂಟ ಅಂತಾರೇನೆ? ಒಳ್ಳೆ ಬನಶಂಕರಿ ಗಟ್ಟಿ ತೇರಿದ್ದಂಗಿದೆ ಅಲ್ಲಿ. ಬೇಡ, ಆ ತೇರಿನ ಹಗ್ಗಾಣ ತಂದು ಕೊಡ್ತೀನಿ. ಸೊಂಟಕ್ಕೆ ಬೆಗ್ಗಿಯಾಗಿ ಸುತ್ಕೊಂಡ್ಬಿಡು. ಬಾಯ್ ಮುಚ್ಚ್ರಿ. ನೋಡಿ, ಹೀಗೆಲ್ಲ ಎದ್ವಾ ತದ್ವಾ ಮಾತಾಡಿದ್ರಿ ಹಲ್ಲು ಉದ್ರಿಸ್ಬಿಡ್ತೀನಿ. ಆ ಕಷ್ಟನೇ ನಿನಗೆ ಬೇಡವೇ? ಯಾವಾಗ್ಲೂ ಬರೀ ಇದೇ ಗೋಳಾಗೋಯ್ತು. ಗಂಡ ಹೆಂಡ್ರ ಜಗದಲ್ಲಿ ಕೂಸ್ ಬಡವಾಯ್ತು ಅಂದಂಗೆ ನಿಮ್ಮಿಬ್ರು ಜಗದಲ್ಲಿ ನಾನ್ ಬಡವಾದೆ. ಅಪ್ಪ ಬಸವ, ನೀನು ಬರೇ ಬಡವ ಅಲ್ಲಪ್ಪ, ನೀನು ಬರೇ ಬಡವ. ಬಾ ಬಾ ಬಾ, ಡಾಕ್ಟರ್ ಹತ್ರ ಹೋಗೋಣ. ಇಂಪ್ರೂವ್ ಆಗ್ತಾ ಇದಾರೆ ಡಾಕ್ಟ್ರೆ, ಸ್ವಲ್ಪ ನಿಧಾನ ಆಗ್ತಿದೆ ಅಷ್ಟೇ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನೋ ಪ್ರಾಬ್ಲಮ್. ಆಯ್ತು, ಆಮೇಲೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಈ 3 ಜನರಲ್ಲಿ ಯಾರು ಪೇಷಂಟು, ಯಾರು ಏನಾಗಿದೆ, ನಾನು ಯಾರನ್ನು ಪರೀಕ್ಷೆ ಮಾಡ್ಬೇಕು? ಇವರಿಬ್ಬರಿಂದ ನನ್ನ ಪೇಷಂಟ್ಸೇ ಕಳ್ಕೊಂಡ್ಬಿಟ್ಟಿದ್ದೀನಿ ಡಾಕ್ಟ್ರೆ. ಯಾಕೆ? ಇವಳ ಕಾಟ ಒಂಥರ ಆದ್ರೆ ಅವನ ಕಾಟ ಮತ್ತೊಂಥರ. ಅದ್ಯಾವ ತರಹ? ಇವಳು ನನ್ನ ಹುಡ್ಕೊಂಡ್ಬಂದು ನನ್ ಜೊತೆ ಜಗಳ ಆಡ್ತಾಳೆ. ಅದಕ್ಕೆ ನಾನ್ ತಲೆ ಕೆಡಿಸ್ಕೊಂಡು ಅವನು ಹುಡ್ಕೊಂಡೋಗಿ ಅವನ ಜೊತೆ ಜಗಳ ಆಡ್ಬೇಕು. ಅವನ್ನೇ ಕುಡ್ಕೊಂಡು ಹೋಗ್ತೀರಿ, ಮನೇಲಿರಲ್ವೇ? ಅಯ್ಯೋ, ಅವನೆಲ್ಲಿ ಮನೇಲಿ ಇರ್ತಾನೆ ಡಾಕ್ಟ್ರೆ? ಯಾವ್ದಾರ ಸಿನಿಮಾ ಥಿಯೇಟರ್ ಮುಂದೆ ಹೋಗಿ ನಿಂತ್ಕೋತಾನೆ. ವಾಲ್ ಪೋಸ್ಟರ್ ನಲ್ಲಿರೋ ಸುಂದರವಾದ ಹುಡುಗಿಯರ ಚಿತ್ರ ನೋಡಿ ಊಶಪ್ಪ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೋತಾನೆ. ಇಲ್ಲ ಅಂದ್ರೆ ಯಾವ್ದಾರ ಮದ್ವೆ ಛತ್ರಕ್ಕೆ ಹೋಗ್ತಾನೆ. ಅಲ್ಲಿ ಸುಂದರವಾದ ಹುಡುಗಿಯರು ಬರ್ತಿರ್ತಾರಲ್ಲ, ದೂರದಿಂದಲೇ ದುರ್ಗುಟ್ಕೊಂಡು ನೋಡಿ ಅವ್ರ ಮುಂದೆ ಹೋದ್ಮೇಲೆ ಊಶಪ್ಪ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೋತಾನೆ. ಯಾಕಪ್ಪ, ನಿನಗೇನಾಗುತ್ತೆ? ಡಾಕ್ಟ್ರೆ, ನನ್ಗೇನೇನಾಗುತ್ತೆ ಅಂತ ಹೆಂಗ್ ಹೇಳಿ ಡಾಕ್ಟ್ರೆ? ನನ್ಗೇನೇನೋ ಆಗುತ್ತೆ, ಹೆಂಗೆಂಗೋ ಆಗುತ್ತೆ. ಅದೇನಪ್ಪ, ಅದೇನೇನೋ ಆಗುತ್ತೆ ಅಂತ ಅಂತೀಯಲ್ಲ, ಅದೇನು ಅಂತ ಹೇಳು. ಅವನಿಗೆ ಏನಾಗಿದೆ ಅಂತ ನೀವೇ ಪರೀಕ್ಷೆ ಮಾಡಿ ಹೇಳಿ ಡಾಕ್ಟ್ರೆ. ಅವನಿಗೇನೋ ತಿಳಿಯೋದಿಲ್ಲ. ಅವನ ತಲೆಯಲ್ಲಿ ಬರೀ ಮಣ್ಣು ತುಂಬಿದೆ. ನಮ್ ತಲೆಲೇನೋ ಮಣ್ಣು ತುಂಬಿದೆ, ನಿಮ್ ತಲೆಲಿ ಬರೀ ಸಗಣಿನೇ ತುಂಬಿರೋದು. ಡಾಕ್ಟ್ರೆ, ನನಗ್ ಗೊತ್ತಿರೋಷ್ಟು ಇವ್ರಿಗೆ ಗೊತ್ತಿದ್ರೆ ಇಲ್ಲಿ ಬರೋ ತಾಪತ್ರನೇ ಇರ್ತಿರ್ಲಿಲ್ಲ ಡಾಕ್ಟ್ರೆ. ಹೌದಾ? ಹಾಗಾದ್ರೆ ನೀನೇ ಹೇಳಪ್ಪ, ಇವ್ರಿಗೆ ಗೊತ್ತಿಲ್ಲದೆ ಇರೋದು ನಿನಗ್ ಗೊತ್ತಿರೋದು ಯಾವ್ದು ಅಂತ. ಅಲ್ಲ ಡಾಕ್ಟ್ರೆ, ಮಕ್ಕಳನ್ನ ಎತ್ತು ಒತ್ತು ಬೆಳೆಸಿದ್ರ ಆಯ್ತಾ, ಬೇರೇನು ಬೇಡವಾ? ಅಂದ್ರೆ? ಅಲ್ಲ ಡಾಕ್ಟ್ರೆ, ವಯಸ್ಸಿ ಬಂದು ಬೆಳೆದ್ ನಿಂತಿರೋ ಮಕ್ಕಳಿಗೆ ಮದುವೆ ಮಾಡ್ಬೇಕನ್ನೋ ಪರಿಜ್ಞಾನ ಈ ತಂದೆ ತಾಯಿಗಳಿಗೆ ಇರ್ಬೇಕು ಬೇಡವೋ? ಇರ್ಬೇಕು, ಖಂಡಿತ ಇರ್ಬೇಕು. ಯಾಕೆ ನಿಮ್ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡಿಲ್ವಾ? ಯಾಕಿಲ್ಲ ಡಾಕ್ಟ್ರೆ, ಅವನಿಗೆ 4 ವರ್ಷ ಹಿಂದೆನೆ ಮಾತು ಕೊಟ್ಟಿದ್ದೀನಿ. ಕೇಳಬೇಕಾದ್ರೆ ಫೆಬ್ರವರಿ 30ನೇ ತಾರೀಕಿನ ದಿವಸ ಖಂಡಿತ ನಿನ್ನ ಮದುವೆ ಮಾಡಿಸ್ತೇನಪ್ಪ ಅಂತ ಹೇಳಿದ್ದೇನೆ. ಆವತ್ತಿನಿಂದಲೂ ಹುಡುಗಿ ಹುಡುಕ್ತಾ ಇದ್ದೀನಿ. ಹುಡುಗಿ ಸಿಗ್ತಾ ಇಲ್ಲ. ನಾ ಏನ್ ಮಾಡ್ಲಿ? ನೀವೇ ನೋಡಿ ಡಾಕ್ಟ್ರೆ, ಅವನಿರೋ ಹುಟ್ಟು ನೋಡಿ. ಹೈಟು ನಂತರ, ವೇಟು ನನ್ನ ಹೆಂಡತಿ ತರ. ಇಂಥವನಿಗೆ
ಕನ್ಯಾ ಯಾರು ಕೊಡ್ತಿದ್ದಾರೋ ಅವನಿಗೆ ಹುಡುಗಿ ಸಿಕ್ಕ ತಕ್ಷಣ ತಾಳಿ ಕಟ್ಟಿಸ್ಬಿಡ್ತೀನಿ. ಇದು ಬಿಡಿಸಲಾಗದ ಕಗ್ಗಂಟು. ನೀವು ಇವನ ಮದುವೆ ಮಾಡೋವರೆಗೂ ಇವನು ಹಠ ಬಿಡಲ್ಲ, ಇವನು ಮದುವೆ ಆಗೋವರೆಗೂ ನಿಮ್ಮಿಬ್ಬರ ಜಗಳ ತಪ್ಪಲ್ಲ. ಇದು ಡಾಕ್ಟ್ರಿಂದ ಬಗೆಹರಿಯೋ ಸಮಸ್ಯೆ ಅಲ್ಲ. ನಿಮ್ಮ ಮನೆಗೆ ಬರೋ ಮಹಾಲಕ್ಷ್ಮಿಯಿಂದ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು ನೋಡಿ. ಮನೆಗೆ ಬರೋ ಮಹಾಲಕ್ಷ್ಮಿ ನಿಮ್ಮ ಮಗನ ಹೆಂಡತಿ. ಅಂದ್ರೆ ನಮ್ ಸೊಸೆ ಹೌದು. ಆದಷ್ಟು ಬೇಗ ಶುಭ ದಿನ ಶುಭ ಮುಹೂರ್ತ ನೋಡಿ ನಿಮ್ಮ ಸೊಸೆಯನ್ನ ಮನೆ ತುಂಬಿಸ್ಕೊಳ್ಳಿ. ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ. ನಾವು ಬರ್ತೀವಿ ಡಾಕ್ಟ್ರೆ. ಬರ್ತೀನಿ ಅನ್ಬೇಡಿ, ಹೋಗ್ತೀನಿ ಅನ್ನಿ. ಹೋಗ್ತೀವಿ ಡಾಕ್ಟ್ರೆ. ನಮಸ್ಕಾರ. ಡಾಕ್ಟ್ರೆ. ಹುಷಾರು. ಚಂದ್ರಲೋಕದಿಂದ ಇಳಿದು ಯಾಕೋ ಮೋನ ಏನ್ ಹಾಕೋತಾ ಇದೀಯಾ? ಏನೋ ಬಹಳ ಖುಷಿಯಾಗಿದ್ಯಾ? ವಿಷಯ ಗೊತ್ತಾ? ಸುಧಾ ಚಿಕ್ಕಮ್ಮ ನಮ್ಮಿಬ್ರು ಮದ್ವೆಗೆ ಒಪ್ಕೊಂಡ್ಬಿಟ್ರು. ಅಮರ ಪ್ರೇಮಿ ಆನಂದನಿಗೆ ಜೈ. ಒಪ್ಪಿಗೆಯನ್ನ ಕೊಟ್ರು, ಆದ್ರೆ ಮದ್ವೆ 2 ವರ್ಷದ ನಂತರ. ಶಂಬ್ಲಿಂಗ ಒಳ್ಳೆ ಫಿಟ್ಟಿಂಗು. 2 ವರ್ಷ ಆಫ್ಟರ್ ಆಲ್ 2 ವರ್ಷ 2 ನಿಮಿಷಕ್ಕೆ ಕಳೆದು ಹೋಗುತ್ತೆ. ಸದ್ಯ ಆ ರೋಮಿಯೋ ಜೂಲಿಯಟ್ ಕಲೀಮ್ ಅನಾರ್ಕಲಿ ತರ ನಿನ್ನ ಲವ್ ದುರಂತಲ್ಲಿ ಹೆಣ್ಣಾಗ್ಲಿಲ್ಲಲ್ಲ, ಅದಕ್ಕೆ ಸಂತೋಷ ಪಡೋ. ಇದಕ್ ನಾನು ಅಡ್ವಾನ್ಸ್ ವಿಶ್ ಮಾಡ್ತೀನಿ. ನಿಲ್ ನೋಡ, ಧೃತರಾಷ್ಟ್ರನ ಸಂತಾನದ ತರ ನಿನಗೆ 101 ಮಕ್ಕಳಾಗದೆ ಒಂದೇ ಒಂದು ಮಗು ಸಾಕು ಅಂತ ಹೇಳ್ತಾ ನಿನ್ನ ವಿವಾಹ ಜೀವನ ಯುವ ಪ್ರೇಮಿಗಳಿಗೆ ಆದರ್ಶಪ್ರಾಯವಾಗ್ಲಿ ಅಂತ ಹಾರೈಸ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಟ್ಯಾನ್ ಟ್ಯಾಡಾನ್. ಈ BYC ಎಲ್ಲಿಂದ ಬಂತು? ಅಯ್ಯಯ್ಯೋ, ಅಸಲಿಗೆ ಮೋಸ ಆಗೋಯ್ತಲ್ಲೋ. ಕೊಡೋ ಟೋಕನ್, ಕೊಡೋ ಇಲ್ಲಿ, ಕೊಡೋ. ಕಿತ್ತೋ ಟೋಕನ್ ಯಾಕೋ ಇಷ್ಟೊಂದು ಎಗರಾಡ್ತೀಯಾ? ಅಯ್ಯೋ ನೀನ್, ಇದು ಕಿತ್ತೋದು ಟೋಕನ್ನ. ಇದ್ರ ವ್ಯಾಲ್ಯೂ ಗೊತ್ತಾಗ್ಬಿಟ್ರೆ ನೀನ್ ಅದ್ರೋಗ್ಬಿಡ್ತೀಯ. ಇಲ್ಲಿ ಬರೋರೆಲ್ಲ ದೊಡ್ಡ ದೊಡ್ಡ ಮನುಷ್ಯರು, ಗೌರ್ಮೆಂಟ್ VIP ಅಯ್ಯ. ಈ ಟೋಕನ್ನು ಅಂತ ಪವರ್ಫುಲ್ ಗೊತ್ತಾ? ನನ್ ಮಗನೇ ಸ್ವಲ್ಪ ಅರ್ಥ ಆಗತ್ತೆ. ನನ್ನ ಫೈನಾನ್ಸ್ ಬಿಸಿನೆಸ್ಗೆ ಸಂಬಂಧಪಟ್ಟ ಎಲ್ಲಾ ದೊಡ್ಡ ದೊಡ್ಡವರು ನನಗೆ ಪರಿಚಯ. ಅವರು ಈ ಕ್ಲಬ್ಗೆ ಮೆಂಬರ್ ಆಗಿದ್ರಿಂದ ನನ್ನಂತಹ ಕೆಲವರಿಗೆ ಸ್ಪೆಷಲ್ ಮೆಂಬರ್ಶಿಪ್ ಕೊಟ್ಟು. ಅಲ್ಲಿಗೆ ಯಾರು ಬೇಕಾದ್ರೂ ಹೋಗ್ಬೋದಾ? ಅಲ್ಲ ಶಬಾಷ್, ನೀನು ಕೇಳೋದನ್ನ ನೋಡಿದ್ರೆ ನಿನಗೂ ಇಂಟ್ರೆಸ್ಟ್ ಇದೆಯಾ ಅಂತ ಗೊತ್ತಾಯ್ತು. ನೀನು ಲವ್ ಮಾಡಕ್ ಶುರು ಮಾಡಿದ್ರೆ ಗೊತ್ತಾಯ್ತು. ನೀನು ಈ ಟೋಕನ್ ತಗೊಂಡು ಹೋಗು, ನಿನಗಲ್ಲಿ ರಾಜ ಮರ್ಯಾದೆ ಕಾದಿರುತ್ತೆ. ಬಟ್ ಒಂದೇ ಒಂದು ಕಂಡೀಷನ್, ನೀನಲ್ಲಿ ನೋಡಿದ್ದನ್ನ ಹೇಳಿದ್ದನ್ನ ನೀನಲ್ಲೇ ಬರ್ತ್ ಬಿಡ್ಕಪ್ಪ. ಅದ್ ಸರಿ, ಅಲ್ಲಿ ನನ್ಗೆ ಗೊತ್ತಿರೋರು ಯಾರಾದ್ರೂ ಬಂದ್ಬಿಟ್ಟು ಆಮೇಲೆ ಅವ್ರು ಹೋಗಿ ಸುಧಾ ಚಿಕ್ಕಮ್ಮಗೆ ಹೇಳ್ಬಿಟ್ರೆ ಏನ್ ಮಾಡೋದು? ಡೋಂಟ್ ವರಿ, ಅದೆಲ್ಲ ನಡೆಯೋದು ಕತ್ತಲಿ ಕಣಯ್ಯ. ಅಲ್ಲಿಗೆ ಹೋಗೋರು ಬರೋರೆಲ್ಲ ಮುಖವಾಡ ಹಾಕೊಂಡೇ ಬರ್ತಾರೆ ಗೊತ್ತಾ? ಹಾಗೆ ನೀನು ಮುಖವಾಡ ಹಾಕೊಂಡೇ ಹೋಗು. ಮತ್ತೆ ಹೋಗ್ಲಾ? ಅದು ಡೈಲಿ ಇರಲ್ಲ, ಓನ್ಲಿ ಸ್ಯಾಟರ್ಡೇ ನೈಟ್ ಫೀವರ್ ಶೋ. ಪ್ರೀತಿಯ ಬಂಧುಗಳೇ, ಈಗ ನಾವು ನೋಡುವ ಕಾರ್ಯಕ್ರಮ ಬ್ಯೂಟಿ ಕ್ವೀನ್, ಈ ವಾರದ ವಿಶೇಷ. ಆಲ್ ಮೆಂಬರ್ಸ್ ಎಂಜಾಯ್.
ಓ ಭೂದೇವತೆಗಳಿಗೆ ನಮೋ ನಮಃ. ರವೀನಾಥ ನಾಯ ನಮಃ. ಮನೀಷ ಕೈರಾಲಾಯ ನಮಃ. ಏನಪ್ಪಾ ಇದು? ಓ ಮಲ್ಲಿಕಾ ಶೇರವತ್ತಾಯ ನಮಃ. ಅಯ್ಯೋ ಅಯ್ಯೋ ಏ ಆನಂದ, ನಿನ್ನೆ ರಾತ್ರಿ ಬಹಳ ಆನಂದವಾಗಿದ್ದೆ ಅಂತ ಕಾಣುತ್ತೆ. ಅಲ್ಲಿ ಏನೇ ನಡೀತು ಅಂತ ನನಗೂ ಸ್ವಲ್ಪ ಹೇಳಯ್ಯ, ನಾನು ಸ್ವಲ್ಪ ಮಜಾ ತಗೋತೀನಿ. ಏ ಆನಂದ ಹೇಳ. ಅಯ್ಯೋ ನೀನಾ ಯಾಕೋ ಸ್ವರ್ಗಕ್ಕೆ ಕಳಿಸಿದ್ರೆ ಒಳ್ಳೆ ನರ್ಕಕ್ಕೆ ಹೋಗಿ ಬಂದ ತರ ಆಡ್ತೀಯಲ್ಲ ನೀನು. ಅಂತದ್ದೇನೋ ಆಯ್ತು? ಮೋಹನ, ಅಲ್ಲಿಗೆ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದೇನಾಯ್ತು ಅಂತ ನನಗೂ ಸ್ವಲ್ಪ ಹೇಳು. ಸರಿ, ನೀನೀಗ ಸರಿಯಾದ ಮೂಡಲ್ಲಿ ಇಲ್ಲ. ಹೋಗ್ಲಿ, ಆ ಟೋಕನ್ ಎಲ್ಲಿಟ್ಟಿದ್ಯಾ ಅದನ್ನಾದ್ರೂ ಹೇಳು, ನನಗೀಗ ಬೇಕು. ಅಪ್ಪ ಗುರುದೇವ, ಆನಂದ ಮಹಾರಾಜ, ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಜೇಬಲ್ಲಿದೆ, ತಗೋ ಹೋಗು. ಸದ್ಯ ಟೋಕನ್ ಆದ್ರೂ ವಾಪಸ್ ತಂದಿಯಲ್ಲ ನೀನು. ನಿನ್ನಂತವನಿಗೆ ಕೊಟ್ಟನಲ್ಲ ನಾನು. ಜೈ ಬಜರಂಗ ಬಲಿ. ಸರ್, ಸುಧಾ ಮೇಡಮ್ ಫೋನ್ ಮಾಡಿದ್ದಾರೆ. ಏಯ್, ನಾನಿಲ್ಲ ಅಂತ ಹೇಳು. ನೋಡು ಸರ್. ಸುಧಾ ಯಾವಾಗ್ಲೇ ಫೋನ್ ಮಾಡಿದ್ರು ನಾನಿಲ್ಲ ಅಂತ ಹೇಳು. ಆಯ್ತು ಹೋಗು. ಹಲೋ, ಆನಂದ್ ಅವರು ರೂಮಲ್ಲಿ ಇಲ್ಲ ಮೇಡಮ್. ಗೊತ್ತಿಲ್ಲ ಮೇಡಮ್. ಓಕೆ ಓಕೆ ಮೇಡಮ್. ಆನಂದ, ಸುಧಾ ಫೋನಾ? ಇಲ್ಲ ಅಂತ ಹೇಳ. ಏ ಹೇಗೋ ಹೇಳೋದು. ಸುಧಾ ರೂಮ್ಗೆ ಬಂದಿದ್ದಾಳೆ. ವಾಟ್ಸ್ ರಾಂಗ್ ವಿತ್ ಯು? ನಥಿಂಗ್. ಯಾಕೆ ಫೋನಲ್ಲಿ ಮಾತಾಡ್ಲಿಲ್ಲ? ನನಗೆ ಮಾತಾಡೋಕೆ ಇಷ್ಟ ಇಲ್ಲ. ನನ್ ಜೊತೆನ? ಎಲ್ರ ಜೊತೆಲೂ. ಕಾರಣ ಕೇಳಬಹುದಾ? ಆನಂದ್, ನನ್ ಜೊತೆ ಸ್ವಲ್ಪ ಹೊರಗಡೆ ಬನ್ನಿ. ಲೀವ್ ಮೀ ಅಲೋನ್. ಏಯ್, ನಾನು ನೋಡ್ತಾ ಇದ್ದೀನಿ, ನಿಂದು ಬಹಳ ಅತಿ ಆಯ್ತು. ಅವಳಾಗಿ ನನಗೆ ಫೋನ್ ಮಾಡಿದ್ರೆ ರೂಮಲ್ಲಿ ಇಲ್ಲ ಅಂತ ಹೇಳಿಸ್ತೀಯ. ಅವಳಾಗಿ ರೂಮ್ ಹುಡ್ಕೊಂಡು ಬಂದ್ರೆ ಅವಳ ಜೊತೆ ನೀವು ಹೋಗೋದಿಲ್ಲ ಅಂತೀಯ. ಅಂಥದ್ದೇನಾಯ್ತು? ಒಂದು ಮಾತು ತಿಳ್ಕೋ, ಯಾವುದಕ್ಕೂ ಅವಸರವಾಗಿ ಏನು ತೀರ್ಮಾನ ತಗೋಬಾರ್ದು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅವಳ ಜೊತೆ ಹೋಗ್ಬಿಟ್ಟು ಮಾತಾಡು. ಏನು ಹಾಗೆ ನೋಡ್ತಾ ಇದೀಯಾ? ಎದ್ದಳ ಮೇಲೆ ಹೋಗ್ಬಿಟ್ಟು ಅವಳ ಜೊತೆ ಮನಸ್ಸು ಬಿಚ್ಚಿ ಅದೇನು ಅಂತ ಮಾತಾಡು. ಎದ್ದಳು ಅಂದ್ರೆ ಹೋಗ ಹೋಗು. ಆವಾಗ ನೋಡಿದ್ರೆ ಚಿಕ್ಕಮ್ಮ ಗ್ರೀನ್ ಸಿಗ್ನಲ್ ಕೊಟ್ಲು ಅಂತ ಹೇಳ್ದ. ಈಗ ನೋಡಿದ್ರೆ ಇವನು ಪ್ರೇಮಕ್ಕೆ ರೆಡ್ ಸಿಗ್ನಲ್ ಕೊಡೋ ತರ ಕಾಣ್ತಾ ಇದ್ದಾನಲ್ಲಪ್ಪ. ಇವನ್ನ ಶಂಬಲಿಂಗನೇ ಕಾಪಾಡ್ಬೇಕು. ನನ್ನ ಹತ್ರ ಮಾತಾಡೋಕೆ ನಿಮ್ಗಿಷ್ಟ ಇಲ್ವಾ? ನಾನು ಇಲ್ಲಿಂದ ಹೋಗೋಕೆ ಇಷ್ಟಪಡ್ತೀನಿ.
ನನ್ನಿಂದ ಯಾಕೆ ದೂರ ಹೋಗ್ತಿದ್ದೀರಂತ ಗೊತ್ತಾಗೋವರೆಗೂ ನಾನು ಹೋಗಲ್ಲ. ನಾನೇ ಹೋಗ್ತೀನಿ. ಆನಂದ್ ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡಿ. ನಿನ್ನ ಬಿಟ್ಟು ಹೋಗ್ತಾ ಇದ್ರೆ ಜನ ನನ್ ಮುಖ ಕುಗಿತಾರೆ. ನಿನಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಆನಂದ್ ಬರೀ ಡ್ರೆಸ್ ಇಲ್ದೆ ಆಕ್ಟ್ ಮಾಡ್ತೀಯಾ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಡ್ರೆಸ್ ಹಾಕೊಂಡು ಚೆನ್ನಾಗಿ ಆಕ್ಟ್ ಮಾಡ್ತೀಯಾ. ನಾನ್ ಸೆನ್ಸ್ ಏನ್ ಮಾತಾಡ್ತಿದ್ಯಾ? ಏನಾದ್ರೂ ಹೇಳೋದಿದ್ರೆ ಅರ್ಥ ಆಗೋಗ್ ಹೇಳು. ನಿಂಗೇನಾದ್ರೂ ತಲೆ ಕೆಟ್ಟು ಹೋಗಿದ್ಯಾ? ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ಅದಕ್ಕೆ ಕ್ಯಾಮ್ರಾ ಮುಂದೆ ನೀಡಾಗಿ ನಿಂತಿದ್ಯಾ? ಹತ್ತು ಬ್ಲೂ ಫಿಲಂ ನಲ್ಲಿ ಯಾರನ್ನೋ ನೋಡಿ ಅದನ್ನ ನಾನು ಅಂತ ಹೇಳ್ತಾ ಇದ್ಯಾ? ಬೇರೆ ಯಾರೋ ಅಲ್ಲ ಕಣೆ, ಇದೇ ಮುಖ, ಅದೇ ಮಚ್ಚೆ. ಈ ನಿನ್ನ ಅವತಾರಕ್ಕೆ ಚಿಕ್ಕಮ್ಮನ್ ಸಪೋರ್ಟ್ ಬೇರೆ. ಆನಂದ್, ನನ್ ಬಗ್ಗೆ ಏನ್ ಹೇಳಿದ್ರು ಪರವಾಗಿಲ್ಲ. ದೇವ್ರಂತ ನಮ್ ಚಿಕ್ಕಮ್ಮನ್ ಬಗ್ಗೆ ಮಾತಾಡೋಕೆ ನಿನ್ಗೇನ್ ಯೋಗ್ಯತೆ ಇದೆ? ನನ್ಗೋಸ್ಕರ ಚಿಕ್ಕ ವಯಸ್ಸಿಂದ ಸನ್ಯಾಸಿ ತರ ಬದುಕ್ತಿರೋ ನಮ್ ಚಿಕ್ಕಮ್ಮನ್ ಮೇಲೆ ಆಪತ್ತಿ ಹೋಗ್ತಿದ್ಯಾ? ಛೀ, ನೀನು ಒಬ್ಬ ಮನುಷ್ಯನಾ? ನಿನ್ಗೂ ಹೃದಯ ಇದ್ಯಾ? ನಾನ್ ನಿನ್ನ ಎಷ್ಟೊಂದು ಪ್ರೀತಿಸ್ದೆ, ಏನೇನ್ ಕನ್ಸ್ಕಂಡೆ. ಛೀ, ನಿನ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಏನಾಯ್ತು? ಏನಾಯ್ತು? ನೀನ್ ಹಿಂಗ್ ದುಃಖ ಪಡ್ತಾ ಇದ್ರೆ ನನ್ನಿಂದ ತಡ್ಕೊಳಕ್ ಆಗಲ್ಲ. ಏನಾಯ್ತು ಅಂತ ಹೇಳು. ಮೋಹನ್, ಯಾವ ಬಾಯಿನಲ್ಲಿ ಹೇಳಿ? ನನ್ನ ಹೃದಯಕ್ಕೆ ಬೆಂಕಿ ಬಿದ್ದಿದೆ. ಅವತ್ತು ನಿಮ್ ಕ್ಲಬ್ಗೆ ಹೋಗಿದ್ನಲ್ಲ, ಆ ಕ್ಲಬ್ ನ ಲೀಡರ್ ಯಾರು ಗೊತ್ತೇನೋ? ಆ ಸುಧಾಳ್ ಚಿಕ್ಕಮ್ಮ. ಅಲ್ಲಿ ಒಂದು ಕ್ಯಾಸೆಟ್ ತೋರಿಸಿದ್ರು. ಅದರಲ್ಲಿ ನನ್ ಸುಧಾ, ಛೇ, ನನಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಕಣೋ. ಅದನ್ನ ನೋಡಿದಾಗಿಂದ ನನ್ನ ಎದೆ ಸುಟ್ಟು ಭಸ್ಮ ಆಗ್ತಿದೆ ಕಣೋ. ಮೋಹನ್, ನಾನು ಅವಳನ್ನ ತುಂಬಾ ಪ್ರೀತಿಸ್ತಿದ್ದೆ. ಆದ್ರೆ ಅವಳು ನನಗೆ ಮೋಸ ಮಾಡ್ಬಿಟ್ಲು. ಎರಡು ಪೆಗ್ ಹಾಕೋ, ಎಲ್ಲ ಮಾರ್ತ್ ಹೋಗುತ್ತೆ. ನನ್ನ ಪಾಲಿಸಿನ ಕಲ್ತ್ಕೋ. ಕುಡ್ದಾಕ್ಷಣ ಮರೆಯೋ ಹಾಗಿದ್ದಿದ್ರೆ ಆ ದೇವದಾಸ್ ಪಾರ್ವತಿನ ಮರಿಬಹುದಾಗಿತ್ತು. ಆದ್ರೆ ಅವನು ಮರಿಲಿಲ್ಲ. ಕೊನೆಯವರೆಗೂ ಅವಳ ನೆನಪಲ್ಲೇ ಕೊರಗಿ ಸತ್ತ. ಸುಧಾ, ಅಳಬೇಡ. ಆಗಿದ್ದೆಲ್ಲ ಒಳ್ಳೇದಕ್ಕೆ. ಯಾಕೆ ನಾನು ಅವನಿಗೆ 2 ವರ್ಷ ಕಾಯೋದಕ್ಕೆ ಹೇಳಿದ್ದು ಗೊತ್ತಾ? ಈ 2 ವರ್ಷದಲ್ಲಿ ನಿಮ್ಮಿಬ್ರು ಪ್ರೀತಿಯ ಆಳ ಅದು ನಿಜವೂ ಅಲ್ವಾ ಅಂತ ತಿಳ್ಕೊಳಕ್ಕೆ. ಈಗ ನೀನು ಯೋಚನೆ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ಯಾಕೆ ಅಂದ್ರೆ ಇದೇ ಮದುವೆ ಆದ್ಮೇಲೆ ಆಗಿದ್ದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಅದಕ್ಕೆ ನಾವು ದೇವರಿಗೆ ಕೈ ಮುಗಿಬೇಕು. ಈಗೇನೂ ಆಗಿಲ್ಲ. ಈಗ ನೀನ್ ಮಾಡ್ಬೇಕಾಗಿರೋದು ಒಂದೇ, ಅವನನ್ನ ಮರ್ತು ಬಿಡು. ಎಲ್ಲ ಸರಿ ಹೋಗುತ್ತೆ. ಅದು ನಿನ್ನ ಒಂದಂತ ಸುಂದರಂಗ ಜಾಣ ನೋಡದಲ್ಲ ಸೂರ್ಯಗುಂಡ ಅಂತರಂಗ. ಬಾರ ಹೋಗೋಣ. ಎಲ್ಲಿಗಪ್ಪ? ನೀನು ಸುಧಾನ್ ಮರಿಬೇಕೋ ಬೇಡವೋ? ಹೌದು, ಆ ದ್ರೋಹಿ ಹೆಸರನ್ನ ನಾನು ಮರಿಬೇಕು. ಹಂಗಾದ್ರೆ ನೋ ಡೈಲಾಗ್ಸ್. ಫಾಲೋ ಮೀ. ಬಾ. ಏಯ್, ಎದ್ದ ಆ ಕಡೆ ಕೂತ್ಕೊಳಯ್ಯ. ಏನ್ ಮುಖ ನೋಡ್ತೀಯ? ಬಿಟ್ಟ ಅಂದ್ರೆ ಒಂದ್ ಹಂಗೆ ಬೆಚ್ಚಿ ನಮಗನ ಚಿಂಪಾಂಜಿ ಇದ್ದಂಗಿದ್ಯಾ? ಬರ ಈ ಕಡೆ. ಏನು ವಿಶೇಷ? ಕ್ಯಾಬ್ರೆ ಕ್ಯಾಬ್ರೆ ನೋಡು ಮಜಾನ. ಕ್ಯಾಬ್ರೇನ ಲೈವ್ ಬ್ಯಾಂಡ್ ನ ಗೌರ್ಮೆಂಟ್ ಮುಚ್ಚಾಕಿದ್ಯಲ್ಲೋ? ಮುಚ್ಚಾಕಕ್ಕೆ ಒಂದ್ ಕಾನೂನು, ತೆಗಿಯೋಕೆ ಇನ್ನೊಂದು ಕಾನೂನು. ಅದನ್ನ ಸಾರ್ವಜನಿಕರು ಯಾರು ಕೇಳೋದಿಲ್ಲ ಕಣಯ್ಯ. ಕಳ್ಳ ಬಟ್ಟಿ ಮಾಡಬಾರದು,
ಕೋಟಾ ನೋಟು ಪ್ರಿಂಟ್ ಮಾಡಬಾರದು ಅಂತ ಸರ್ಕಾರ ಒತ್ತಿ ಒತ್ತಿ ಹೇಳ್ತಾ ಇರುತ್ತೆ. ಇದನ್ನ ಅಂಡರ್ ವರ್ಲ್ಡ್ ಅಲ್ಲಿ ಯಾವನು ಕೇಳೋದೇ ಇಲ್ಲ ಕಣಯ್ಯ, ಗೊತ್ತಾ? ಅಲ್ಲಿ ನೋಡು ಕ್ಯಾಟ್ ವಾಕ್ ಅಲ್ಲಿ ಹುಡುಗಿ ಅಲ್ಲ ಬಂದ್ ನಾನು ಹೊರಗಡೆ ಹೋಗಿ ಬರ್ತೀನಿ, ನೋಡ್ತಾ ಇರು. ನೀನ್ ಡ್ಯಾನ್ಸ್ ನೋಡಲ್ವಾ? ನೋಡ್ತಾ ಹೆಂಗೈತೆ? ಸ್ವಾಮಿ ಚಂಬಲಿಂಗ, ಲೋ ಆನಂದ, ಆನಂದ, ಅಯ್ಯೋ ನೀನ ಏನು ಐಸ್ ತರ ಕೂತ್ಬಿಟ್ಟಿಯಲ್ಲ, ಕ್ಲೈಮ್ಯಾಕ್ಸ್ ಮುಗಿಯೋದ್ ಬಾರಲೇ ಹಾಕೋಣ. ರಾತ್ರಿಯಲ್ಲಿ ಮಳೆ ಬಂದು ನಿನ್ನ ನೆನಪ ಆಡಿದೆ ಅಮ್ಮ. ಏಯ್ ಮೋಹನ, ಸುಮ್ಮನೆ ಅವಳು ಕಣ್ಣು ನೋಡ್ದೇನೋ? ಯಾರ್ ಕಣ್ಣು? ಆ ಕ್ಯಾಬ್ರಾ ಡ್ಯಾನ್ಸರ್ ಕಣ್ಣು ಕಣೋ. ನೀನೊಬ್ಬ ಮನುಷ್ಯನೇನೋ, ದಡ್ಡ ಮುಟ್ಟಾಳ ಅಲ್ವಾ? ಅವಳಲ್ಲಿ ನೋಡೋದಿಕ್ ಬೇಕಾದಷ್ಟು ಇರೋವಾಗ ಅವಳು ಕಣ್ಣು ನೋಡಿದ್ಯಾ, ಕಾಲ್ ನೋಡಿದ್ಯಾ, ಮಕ ನೋಡಿದ್ಯಾ, ಅದು ನೋಡಿದ್ಯಾ ಅಂತ ಕೇಳ್ತಾ ಇದೆಯಲ್ಲೋ. ನಿನ್ನಲ್ಲಿ ಸ್ವಲ್ಪನೂ ರಸಿಕತೆನೇ ಇಲ್ವಲ್ಲ ನಿನ್ನ ಹತ್ರ, ಮುಟ್ಟಾಳ. ಅಯ್ಯೋ ಮೋಹನ, ಅವಳ ಕಣ್ಣಿಂದ ಬಿದ್ದ ಕಣ್ಣೀರಲ್ಲಿ ಶೋಕದ ಕಥೆನೇ ಇದೆ ಕಣ. ಮೋಹನ, ಮಗನೇ, ಅವಳು ಕಣ್ಣಲ್ಲಿ ಧೂಳು ಬಿದ್ದಿರ್ಬೇಕು, ಅದಕ್ಕೆ ಅವಳು ಕಣ್ಣೀರು ಸುರಿಸಿರ್ಬೇಕು. ನೋಡೋ, ಯಾವ್ದಾದ್ರು ಜಾಗಕ್ಕೆ ಹೋದ್ರೆ ನೋಡಿದ್ವಾ, ಅನುಭವಿಸಿದ್ವಾ, ಅಷ್ಟಕ್ಕೆ ಆ ವಿಚಾರನ ಗುಡ್ ಬೈ ಹೇಳಬೇಕು. ಯಾವ ಕಾರಣಕ್ಕೂ ಸೆಂಟಿಮೆಂಟ್ಗೆ ಕಾಲಿಡಬಾರ್ದು ಕಣೋ. ಅಲ್ಲಲ್ಲಿಗೆ ಕಡ್ಡಿ ಮುರಿದಂಗೆ ಬಿಸಾಕ್ಬೇಕು, ಹೊತ್ಕೊಂಡು ಬಿದ್ಕೊಳ್ಳಲೆ. ಅದಲ್ಲ ಕಣೋ ಮೋಹನ. ನೋಡೋ, ಮಧ್ಯರಾತ್ರಿಲಿ ಅವಳು ಕಣ್ಣು ನೋಡಿದ್ಯಾ, ಮೂಗು ನೋಡಿದ್ಯಾ, ಕಾಲ್ ನೋಡಿದ್ಯಾ, ಕೈ ನೋಡಿದ್ಯಾ ಅಂತಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನೋಡೋ, ನನಗೆ ನಿದ್ದೆ ಬರ್ತಾ ಇದೆ. ನೀನ್ ಸುಮ್ನೆ ಮೊಲ್ಕಳಲೆ, ನನ್ ಸಿಟ್ಟು ತರಿಸ್ಬೇಡ ನೀನು.
ಆನಂದ ಏನೋ ಆನಂದ, ನಾನು ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಆದಷ್ಟು ತಲೆ ಕೆಡಿಸ್ಕೋಬೇಡ ಕಣು, ಜಾಲಿಯಾಗಿರು. ಗಿಲ್ಕ ಗಿಲ್ಕ ಬರಲ ಕಿಗ್ಲಿಯ ಕಿಗ್ಲಿಯ. ಹೋಗೋ. ಎಸ್ ಕಮೀನ್. ಎಸ್, ಐ ಆಮ್ ಆನಂದ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಐ ಆಮ್ ಸಾರಿ, ಶೋ ಟೈಮ್ ಆಯ್ತು. ನೀವು ಮಾತಾಡ್ಬೇಕು ಅಂದ್ರೆ ಮನೆಗೆ ಬನ್ನಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಬಾಯ್. ಬನ್ನಿ ಬೆಳಗ್ಗೆ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಒಂದ್ ನಿಮಿಷ ಬಂದೆ. ಓಕೆ. ಆರ್ ಯು ಲೈಕ್ ವಿಸ್ಕಿ ಆರ್ ಬ್ರಾಂದಿ? ನೋ ಥ್ಯಾಂಕ್ಸ್, ನನಗೆ ಅಭ್ಯಾಸ ಇಲ್ಲ. ನಮ್ಮನೆಗೆ ಬಂದು ಡ್ರಿಂಕ್ಸ್ ಮಾಡದಿರೋ ಮೊದಲನೇ ವ್ಯಕ್ತಿ ನೀವು. ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಿ. ತಪ್ಪು ನಡೆಯೋ ಮನೆಗೆ ಬಂದು ತಪ್ಪು ಮಾಡಲ್ಲ ಅಂದ್ರೆ ಹೇಗೆ? ಆಸ್ಪತ್ರೆಗೆ ಹೋಗೋರು ರೋಗಿಗಳು ಮಾತ್ರ ಅಲ್ಲ, ವಿಸಿಟರ್ಸು ಆಗಿರ್ಬೋದಲ್ಲ. ನಿಮ್ ಮುಖದಲ್ಲಿ ಯಾವುದೋ ಶೋಕ ಗೀತೆ ಇದೆ ಅನ್ಸುತ್ತೆ. ನೀವು ಡ್ಯಾನ್ಸ್ ಮಾಡುವಾಗ ನಿಮ್ ಕಣ್ಣಿಂದ ಬಿದ್ದ ಒಂದೊಂದು ಹನಿನೂ ಅದೆಷ್ಟೋ ಕತೆಗಳನ್ನು ಹೇಳ್ತು. ಎಲ್ರೂ ನನ್ನ ದೇಹದ ಭಾಗಗಳನ್ನ ನೋಡುವರೆ ಹೊರತು ಇದುವರೆಗೂ ಯಾರು ನನ್ನ ಮನಸ್ಸಿನ ಭಾವನೆ ನೋಡಿರ್ಲಿಲ್ಲ. ನೀವು ಮಾತ್ರ ನೋಡಿದ್ರಿ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಭಾವನೆಗಳಿಗೆ ವಿರುದ್ಧವಾಗಿ ನೋಡ್ಕೊಳ್ಳೋ ಈ ಕೆಲ್ಸಕ್ಕೆ ನೀವ್ಯಾಕೆ ಬಂದ್ರಿ? ಯಾರು ಇದನ್ ಬಯಸ್ ಬರಲ್ಲ. ನನ್ ಹಣೆ ಬರ ಕರ್ಕೊಂಡ್ ಬಂದೆ. ಗೌರವಯುತವಾದ ಕುಟುಂಬ, ಖಂಡಿತವಾದಿ ಅಪ್ಪ, ಪ್ರೀತಿಯ ತಾಯಿ, ಇಂಥವರ ಮಗಳಾದ ನಾನು ಆ ವಾತ್ಸಲ್ಯದ ಬಲೆಯಿಂದ ತಪ್ಪಿಸ್ಕೊಂಡು ಹೋಗಿ ಆ ಪ್ರೀತಿ ಬಲೆ ಹೇಗ್ ಬಿದ್ದು ನಮ್ಗೆ ಗೊತ್ತಿಲ್ಲ. ನಮ್ಮ ಓಡಾಟ ಅಪ್ಪ ಅಮ್ಮಂಗ್ ಗೊತ್ತಾಗ ಹೋಗಿದೆ. ನನಗ್ ಬೇರೆ ಕಡೆ ಗಂಡು ಹುಡುಕ್ತಿದ್ದಾರೆ. ನಾವೀಗ ಏನ್ ಮಾಡೋದು? ಏಯ್, ಯಾಕೆ ಸುಮ್ಮನೆ ಅಳ್ತೀಯ? ಈ ಜಗತ್ತಲ್ಲಿ ಯಾವ ತಂದೆ ತಾಯಿಗಳು ಪ್ರೀತಿಸಿದವ್ರನ್ನ ಹರಿಸಿದಾರೆ ಹೇಳು? ಈಗ ನಮಗಿರೋದು ಒಂದೇ ದಾರಿ. ನೀನು ಈ ರಾತ್ರಿ ಇಲ್ಲಿ ಬಂದ್ಬಿಡು, ಆಯ್ತಾ? ನಾವ್ ಇಲ್ಲಿಂದ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ. ನಾನು ತಾಳಿ ಕಟ್ತೀನಿ, ನೆಮ್ಮದಿಯಾಗಿ ಜೀವನ ಮಾಡೋಣ. ಓಕೆ, ದಾಟ್ಸ್ ಇಟ್. ಎಷ್ಟು ವಿಚಿತ್ರ ನೋಡಿ. 18 ವರ್ಷ ಪ್ರೀತಿ ಮಮತೆಯಿಂದ ಹೆತ್ತು ಹೊತ್ತವ್ರ ಪ್ರೀತಿ ನನಗೆ ಕಹಿ ಆಗೋಯ್ತು. ಕೇವಲ 18 ದಿನನೂ ಸರಿಯಾಗಿ ಜೊತೆ ಇರದ ಇವನ ಪ್ರೀತಿ ನನಗೆ ಸಿಹಿ ಆಯ್ತು. ಇವನ ಮಾತೆ ವೇದ ವಾಕ್ಯ ಅನ್ಕೊಂಡು ರಾತ್ರಿ ನಾನ್ ಮನೆ ಬಿಟ್ಟು ಬಂದ್ಬಿಟ್ಟೆ. ನಿಮ್ ಹೊಸ ಜೀವನ ಪ್ರಾರಂಭಿಸಿ 3 ತಿಂಗಳಿಗೂ ಹೆಚ್ಚಾಯ್ತು. ನೀವ್ ಯಾವತ್ತೂ ಕೆಲ್ಸಕ್ಕೆ ಹೋಗ್ಲಿಲ್ವಲ್ಲ. ಹೀಗಾದ್ರೆ ಮುಂದೆ ಹೇಗೆ? ಯಾರು ಹೇಳಿದ್ ನಿನಗೆ ನಾನೆಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ? ನೋಡು, ನಾನು ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಯಾರಿಗೂ ಹೇಳೋ ಹಾಗಿಲ್ಲ, ಹೇಳಬಾರ್ದು. ನಿಜ ಹೇಳ್ಬೇಕು ಅಂದ್ರೆ ನಿನಗೂ ನಾನು ಹೇಳ್ಬಾರ್ದು. ಬಟ್ ನಾನಿವತ್ತು ನಿನಗೆ ಹೇಳ್ತಾ ಇದ್ದೀನಿ, ತಿಳ್ಕೊ. ನೀನು ಎಲ್ಲೂ ಬಾಯ್ ಬಿಡ್ಬೇಡ. ನಾನೊಬ್ಬ CBI ಆಫೀಸರ್, ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಬಾಯ್ ಬಿಡ್ಬೇಡ, ಗೊತ್ತಾಯ್ತಾ? ನೀವು ನಿಮ್ಗೆ ಸಂತೋಷ ಸಮಾಚಾರ ಹೇಳಿದ್ರಿ. ನಾನ್ ನಿಮ್ಗೆ ವಿಶೇಷ ಸುದ್ದಿ ಹೇಳ್ತೀನಿ. ಏನದು? ನನ್ಗೀಗ 3 ತಿಂಗಳು. ಊರ್ಗೆ ಬೆಳಕೈತೆ ಹೊರತು ನನ್ ಜೀವನದಲ್ಲಿ ಮಾತ್ರ ಕತ್ನೆ ಆವರಿಸ್ಕೊಂಡ್ಬಿಡ್ತು. ಸುಧೀರ್ ನನ್ ಬಿಟ್ಟು ಓಡ್ ಹೋದ. ಅವನು ಓಡ್ ಹೋಗಿದ್ ಮಾತ್ರ ಅಲ್ಲ, ನನ್ನ ಒಡವೆಗಳನ್ನೆಲ್ಲ ತಗೊಂಡು ಹೋದ. ಆದ್ರೆ ಅವನ್ಗೆ ಒಂದ್ ಮಾತ್ರ ತಗೊಂಡು ಹೋಗಕ್ ಆಗ್ಲಿಲ್ಲ. ಅದೇ ನನ್ ಹೊಟ್ಟೆಲ್ ಬೆಳೆತಿದ್ದ ಮಗು,
ಮನ್ಸ್ ಮಾಡಿದ್ರೆ ಆಗ್ಲೇ ಬೆಳಿತಿದ್ದ ಪಿಂಡನ ಯಾವತ್ತೂ ಸಾಯಿಸ್ಬಿಡ್ಬೋದಾಗಿತ್ತು. ಆದ್ರೆ ನಾನು ಇಷ್ಟಪಡ್ಲಿಲ್ಲ. ಅದು ಧರ್ಮನೂ ಅಲ್ಲ. ನಾವು ನಮ್ಮ ಆಸೆ ಪೂರೈಸ್ಕೊಳ್ಳೋದಕ್ಕೆ ದೇಹ ಸಂಪರ್ಕ ಮಾಡ್ತೀವಿ. ಅದರಿಂದ ಒಂದ್ ಮಗು ಜನ್ಮನೂ ಆಗುತ್ತೆ. ಬಟ್ ಹುಟ್ಟು ಯಾವ ಮಗುನು ನಮ್ಗೆ ಪ್ರಪಂಚಕ್ಕೆ ಕರ್ಕೊಂಡ್ ಬನ್ನಿ ತೋರ್ಸಿ ಅಂತ ಹೇಳಲ್ಲ. ಒಬ್ಬ ಮಹಾನ್ ವ್ಯಕ್ತಿ ಏನ್ ಹೇಳಿದ್ದಾರೆ ಗೊತ್ತಾ? ನಿಮ್ಗೆ ಮಗು ಬೇಕು ಅನ್ನುವಾಗ ಮಾತ್ರ ದೇಹ ಸಂಪರ್ಕ ಇಟ್ಕೊಳ್ಳಿ. ಹಾಗ್ ಮಾಡ್ದಿದ್ ಪಕ್ಷದಲ್ಲಿ ಅದು ವ್ಯಭಿಚಾರ ಅನ್ಸ್ಕೊಳುತ್ತೆ ಅಂತ ಅಂದಿದ್ದಾರೆ. ನಿನಗ್ ಮಗು ಬೇಕು ಅಂತಲೇ ನಾನು ಇಷ್ಟಪಟ್ಟು ನನ್ ಗಂಡನ ಜೊತೆ ದೇಹ ಸಂಪರ್ಕ ಮಾಡಿದೆ. ಆ ಮಗುನ ಸಾಯಿಸ್ಬಿಟ್ಟಿದ್ರೆ ನಾನೇ ನನ್ ಗಂಡನ ಜೊತೆ ವ್ಯಭಿಚಾರ ಮಾಡ್ದಂಗ ಅರ್ಥ. ನನ್ ತಮಾಷೆ ಗೊತ್ತಾ? ನನ್ ಗಂಡನ ಜೊತೆ ವ್ಯಭಿಚಾರ ಮಾಡದೆ ಇರೋ ನಾನು ಇವತ್ತು ವ್ಯಭಿಚಾರಿಯಾಗಿ ನಿಂತಿದ್ದೀನಿ. ನನ್ ಮಗುನ ಕಾಪಾಡೋಕೆ ಬೇರೆ ದಾರಿನೇ ತೋಚಲಿಲ್ಲ. ಒಂದು ಸಣ್ಣ ಕೂಲಿ ಕೆಲಸ ಕೇಳಕ್ ಹೋದ್ರು ನಿನ್ ದೇಹ ಕೊಡ್ತಿ ಅಂತ ಕೇಳ್ತಾರೆ. ನ್ಯಾಯವಾಗಿ ಬದುಕೋದಕ್ಕೆ ಈ ಜನ ಬಿಡ್ಲಿಲ್ಲ. ಹಸಿವಿನ ಗೆಲ್ಲೋಕಾಗ್ದೆ ಈ ದೇಹನ ಮಾರ್ಕೊಳ್ಳೋದು ಅನಿವಾರ್ಯ ಆಯ್ತು. ಪಮಿಲಾ, ನಿಮ್ ಕತೆ ಹೇಳಿ ನಿಮ್ ಹೃದಯದ ಭಾರನ ಕಡಿಮೆ ಮಾಡ್ಕೊಂಡ್ರಿ. ನನಗೂ ಇಂಥದ್ದೇ ಒಂದು ಕತೆ ಇದೆ, ಆದ್ರೆ ಇವತ್ ಬೇಡ, ಇನ್ನೊಂದಿನ ಹೇಳ್ತೀನಿ. ಈ ನರ್ಕಕ್ ಬಂದು ಪಾಪ ಮಾಡ್ದೇನೆ ಹೋಗ್ತಿದ್ದೀರಾ. ಯು ಆರ್ ಗ್ರೇಟ್. ನಮ್ ಸ್ನೇಹ ಹೀಗೆ ಇರ್ಲಿ. ಐ ಲೈಕ್ ಯು ಪಮಿಲಾ. ಥ್ಯಾಂಕ್ ಯು. ಬರ್ತೀನಿ. ಬಾಯ್. ಹಾಯ್ ಆನಂದ್, ಏನಾಯ್ತಪ್ಪ ನಿನ್ನ ಕಣ್ಣೀರ್ ಕಥೆ? ಏ ಮೋಹನ, ಅವಳ ಕತೆ ಕೇಳಿದಾಗಿಂದ ನನಗೆ ಅವಳ ಮೇಲೆ ತುಂಬಾ ಗೌರವ ಬಂದ್ಬಿಟ್ಟಿದೆ. ನಿಜನ ಮುಚ್ಚಿಟ್ಟು ಮೋಸ ಮಾಡೋ ಆ ಸುಧಾಗಿಂತ ಇದ್ದಿದ್ದನ್ನ ಇದ್ದಂಗೆ ನಿಜ ಹೇಳಿ ಬದುಕ್ತಾ ಇರೋ ಪಮಿಲನ ಎಷ್ಟೋ ಮೇಲ್ಕೊಣ. ಏನು ದಿಢೀರಂತ ಡ್ಯಾನ್ಸರ್ನ ಹೋಳೋದಕ್ಕೆ ಶುರು ಮಾಡ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಮೋಹನ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಪ್ಪ? ಅವಳಿಗೆ ಗಂಡನಾಗಿ ಅವಳ ಮಗುಗೆ ಅಪ್ಪನಾಗಿರೋದಕ್ಕೆ ನಾನು ಇಷ್ಟಪಡ್ತೀನಿ. ತಗಳಪ್ಪ, ಲಬ್ಬಿ ಕಳಿಸಿದ್ರೆ ಆ ಸುಧಾನ್ನ ಲವ್ ಮಾಡ್ಬಿಟ್ಟು ಅವಳಿಗೆ ಕೈ ಕೊಟ್ಟ. ಈಗ ಕ್ಯಾಬ್ರೆ ಕರ್ಕೊಂಡು ಹೋದ್ರೆ ಆ ಡ್ಯಾನ್ಸರ್ನೇ ಮದುವೆ ಆಗ್ತೀನಿ ಅಂತಾನಲ್ಲ. ಇದ್ಯಾಕೋ ಎಡವಟ್ ಕೇಸು ಅನ್ಸುತ್ತೆ. ಇವನು ನನ್ನ ಮಾತನ್ನೆಲ್ಲ ಕೇಳೋ ತರ ಇಲ್ಲ. ಇವನ್ನ ನಾನು ಎಲ್ಲೆಲ್ಲೂ ಕರ್ಕೊಂಡು ಹೋಗ್ಕೂಡ್ದು ಅಂತ ನಾನು ತೀರ್ಮಾನ ಮಾಡ್ಬಿಡಿದ್ದೀನಿ. ಜೈ ಬಜರಂಗ ಬಲಿ, ಹನುಮಾನ್ ತಂದೆ ನೀನೇ ಕಾಪಾಡಪ್ಪ, ನಮೋ ನಮಃ ತಂದೆ. ತಗೋ ತಗೋ. ಹಾಯ್ ಪುಟ್ಟು. ಅಂಕಲ್ ನೋಡ್ಪುಟ್ಟ. ಬಾಬಾ ಬಾಬಾ ಬಾಬಾ. ಪಮಿಲಾ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಸುಧಾನ ಪ್ರೀತಿಸ್ತಾ ಇದ್ದೆ. ಆದ್ರೆ ಅವಳು ನನಗೆ ಮೋಸ ಮಾಡ್ಬಿಟ್ಲು. ಪ್ರೀತಿ ಪ್ರೇಮದ ಮೇಲಿದ್ದ ನಂಬಿಕೆನ ಸುಳ್ಳು ಮಾಡ್ಬಿಟ್ಲು. ಕಾರು ಬಂಗ್ಲೆ ಆಳು ಕಾಳು ಬದುಕೋದಕ್ಕೆ ಬೇಕಾದಷ್ಟಿದ್ರು ಅವಳು ಬ್ಲೂ ಫಿಲ್ಮ್ ನಲ್ಲಿ ನಡ್ಸಿರೋದು ಎಂತ ಹೇಸಿಗೆ. ಅವಳು ಯಾಕೆ ಆಕ್ಟ್ ಮಾಡ್ಬೇಕು? ಒಬ್ಬಿದ್ ಮೈ ತೋರ್ಸಕ? ಪ್ರೀತಿಸಿದ ಗಂಡನೇ ಕೈ ಕೊಟ್ಟು ಓಡೋದ್ಮೇಲೆ ಬದುಕೋದಕ್ ವಿಧಿ ಇಲ್ದೆ 10 ಜನಗಳ ಮುಂದೆ ನಿನ್ನ ಮೈನ ಪ್ರಶ್ನೆ ಮಾಡ್ತೀಯ. ಯಾಕೆ ಹೇಳು? ನಿನ್ನ ಮಗುನ ಸಾಕೋಕೆ. ಆದ್ರೆ ಅವಳು ಮಾಡಿದ್ದು ಕೊಬ್ಬು, ನೀನ್ ಮಾಡಿದ ತ್ಯಾಗ. ಸುಧಾಗಿಂತ ನೀನು 1000 ಪಾಲ್ ಗ್ರೇಟ್. ನನ್ನ ಸ್ನೇಹ ಮಾಡೋದಕ್ಕೆ ನೀನು ಯೋಗ್ಯವಾಗಿದೀಯಾ. ನಾನು ನಿನ್ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಜವಾಗ್ಲೂ ಪ್ರೀತಿ ಮಾಡೋಳು ಯಾವತ್ತೂ ತನ್ನ ಪ್ರೀತಿಗೆ ದ್ರೋಹ ಮಾಡಲ್ಲ. ನಾನು ಹೇಳೋದನ್ನ ತಪ್ಪಾಗಿ ತಿಳ್ಕೊಬೇಡಿ. ಸುಧಾ ತಪ್ಪು ಮಾಡಿದಾಳೆ ಅಂದ್ರೆ ನನಗೆ ನಂಬಿಕೆ ಆಗ್ತಿಲ್ಲ. ತಪ್ಪು ಮಾಡೋದೇ ಆದ್ರೆ ಅದು ಗಂಡು ಮಾತ್ರ ಅಂತ ನನ್ನ ನಂಬಿಕೆ. ಡೋಂಟ್ ಮಿಸ್ಟೇಕ್ ಮೀ. ಈ ಕಂಪ್ಯೂಟರ್ ಯುಗದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಯಾರ ತಲೆನೋ ಯಾರ ದೇಹಕ್ಕೂ ಸೇರಿಸಿ ಪ್ರಿಂಟ್ ಮಾಡಿ ಫೋಟೋ ತೆಗಿತಾರೆ. ಅಷ್ಟು ಮುಂದುವರೆದಿದೆ ಈ ಫೋಟೋಗ್ರಫಿ. ಈ ಫೋಟೋಗ್ರಫಿಗೆ ಸುಧಾ ಯಾಕೆ ಬಲಿಯಾಗಿರ್ಬಾರ್ದು? ದೇಹ ಬೇರೆಯವ್ರದು, ಮುಖ ಸುಧಾದಿರ್ಬೋದು. ನೋಡಿ ಈ ಫೋಟೋನ, ಇದೆಲ್ಲ ರಾಜಕಾರಣಿಗಳದು. ಇವ್ರು ಯಾರು ಒಬ್ರನ್ನೊಬ್ರು ಮೀಟ್ ಮಾಡೇ ಇಲ್ಲ. ಫೋಟೋಗ್ರಾಫರ್ ಗ್ರಾಫಿಕ್ಸ್ ಯೂಸ್ ಮಾಡಿ ಇದನ್ನೆಲ್ಲ ಸಾಧ್ಯ ಅಂತ ಮಾತು ತೋರಿಸಿದ್ದಾರೆ.
ಸುಧಾ ಕ್ಯಾಸೆಟ್ ಯಾಕೆ ಹೀಗಾಗಿರ್ಬಾರ್ದು? ನೀನ್ 1000 ಹೇಳ್ಬೋದು, ನನಗ್ ಚೆನ್ನಾಗ್ ನೆನಪಿದೆ. ಅವಳ ಮನೆ, ಅವಳ ತೊಡೆಲಿರೋ ಮಚ್ಚೆ ಅವಳೇ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಸುಧಾ ತಪ್ಪು ಮಾಡಿದ್ರೆ ನಿಮ್ ಕೆನ್ನೆ ಹೊಡೆಯೋದಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ. ನೀವು ದುಡ್ಕೋದ್ರಲ್ಲಿ ಅರ್ಥ ಇಲ್ಲ. ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನನ್ಗೇನೋ ಇದ್ರಲ್ಲಿ ಏನೋ ಸಸ್ಪೆನ್ಸ್ ಇದೆ ಅಂತ ಅನಿಸ್ತಿದೆ. ಹಾಯ್, ಬನ್ನಿ ಒಳಗೆ ಬನ್ನಿ. ಬಾಯ್. ಈ ಕೆಲಸ ನೀವು ಬಿಡೋಕ್ಕಾಗಲ್ವಾ? ಬಿಡೋದು ಬಹಳ ಸುಲಭ, ಆದ್ರೆ ನನ್ ಮಗಳ ಭವಿಷ್ಯ. ನೀವ್ಯಾಕೆ ಇನ್ನೊಂದು ಮದ್ವೆ ಆಗ್ಬಾರ್ದು? ಈ ಪ್ರಶ್ನೆ ಎಷ್ಟು ಸಾರಿ ನನ್ ಮುಂದ್ ಬಂದಿದೆ, ಆದ್ರೆ ಉತ್ತರ ಮಾತ್ರ ಸಿಕ್ಕಿಲ್ಲ. ಹೆಣ್ಣು ಗಂಡ ಸತ್ ನಂತರವೂ ಬಿಟ್ಟ ನಂತರವೂ ಇನ್ನೊಬ್ನಿಂದ ಮಗುನ್ ಪಡೆದು ಅದನ್ನ ತನ್ನ ಮಗು ಅಂತ ಮಮತೆಯಿಂದ ಸಾಕ್ತಾಳೆ. ಯಾಕೆ ಗೊತ್ತಾ? ಎತ್ತಿ ಹೊತ್ತು ಸಾಕಿರ್ತಾಳಲ್ಲ, ಆದ್ರೆ ಗಂಡಸ್ರು ಹಾಗಲ್ಲ. ತನ್ನಿಂದ ಆದ ಮಗು ಮಾತ್ರ ತನ್ನದು, ಉಳಿದಿದ್ದು ತಂದಲ್ಲ ಅನ್ನೋ ಭಾವನೆನ ವ್ಯಕ್ತಪಡಿಸ್ತಾನೆ. ಅಕಸ್ಮಾತ್ ನಿಮ್ ಭಾವನೆಗಳಿಗೆ ಸ್ಪಂದಿಸೋ ವ್ಯಕ್ತಿ ಸಿಕ್ಕಿದ್ರೆ ಆಗ ನೀವು ಮದುವೆ ಆಗ್ತೀರಾ? ಈ ಪ್ರಪಂಚದಲ್ಲಿ ಅಂತ ವ್ಯಕ್ತಿ ಸಿಕ್ಕೋದು ಬಹಳ ಕಷ್ಟ. ನೀವು ಒಪ್ಪೋದಾದ್ರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಸುಧಾ ಮೇಲಿರೋ ಬೇಜಾರ್ಗೆ ನೀವು ನಿನ್ ಮೇಲೆ ಪ್ರೀತಿ ತೋರಿಸ್ತಿದ್ದೀರಾ. ನೋಡಿ, ನಾವಿಬ್ರು ಯಾವತ್ತಿದ್ರೂ ಒಳ್ಳೆ ಸ್ನೇಹಿತರು. ನನ್ಗೊಂದು ಆಸೆ ಇದೆ, ನಿಮ್ಗೂ ಸುಧನ್ಗೂ ಮದ್ವೆ ಆಗಿ ನೀವಿಬ್ರು ನಮ್ಮನೆಗ್ ಬಂದು ನಾನ್ ನಿಮ್ಮನ್ನ ಕಣ್ತುಂಬ ನೋಡ್ಬೇಕನ್ನೋದು. ಅದೇನೂ ಗೊತ್ತಿಲ್ಲ, ಸುಧಾ ತಪ್ಪು ಮಾಡಿಲ್ಲ ಅಂತ ನನ್ ಮನ್ಸು ಹೇಳ್ತಿದೆ.
ನೀನು ಅಂತ ನನಗೆ ನಂಬೋಕೆ ಆಗ್ತಿಲ್ಲ. ಆ ದೇವ್ರ ಹತ್ರ ನಾವಿಬ್ರು ಸೇರ್ಬೇಕು ಅಂತ ದೇವಸ್ಥಾನದಲ್ಲಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಕೊನೆಗೂ ನಾವಿಬ್ರು ಸೇರ್ಸ್ಬಿಟ್ಟ. ಆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ. ಇದು ಹೊಸ ನಾಟಕನಾ? ನಾಟಕ? ನಾನು ಅದು ನಿನ್ ಜೊತೆ. ಪ್ರಮೀಳಾ, ಹೀಗೆಲ್ಲ ಮಾತಾಡ್ಬೇಡ ನೋಡು. ನಿನ್ನ ಬಿಟ್ಟು ನಾನು ಪಟ್ಟಿರೋ ಕಷ್ಟ ನಿನಗೇನು ಗೊತ್ತು? ನನ್ನ ನೀನ್ ನಂಬಲ್ಲ ಅಲ್ವಾ? ಅವತ್ತೇನಾಯ್ತು ಗೊತ್ತಾ? ಅಂಡರ್ ವರ್ಲ್ಡ್ ಗ್ಯಾಂಗು ನನ್ನ CBI ಆಫೀಸರ್ ಅಂತ ನನ್ನ ಕಿಡ್ನಾಪ್ ಮಾಡಿದ್ರು. ಅವರಿಂದ ನಾನು ಹೇಗೋ ತಪ್ಪಿಸ್ಕೊಂಡು ಬಂದೆ. ಅಲ್ಲಿಂದ ಬಂದು ನಿನ್ನ ನೋಡಕ್ ಬಂದ್ರೆ ನೀನಿಲ್ಲ. ಎಲ್ಲಿದ್ಯಾ ಅಂತ ನಮ್ಗೆ ಗೊತ್ತಿಲ್ಲ. ನೀನ್ ಆ ಕಾಂಪ್ಲೆಕ್ಸ್ ಇಂದ ಆಚೆ ಬರುವಾಗ ಒಂದು ಹೆಂಗ್ಸ್ ಹೋದ್ಲು ಗೊತ್ತಾ? ಅವಳು ಮನೇಲಿ ಒಂದು ಕೊಲೆ ನಡೆದಿದೆ. ಅದನ್ನ ಅವಳು ಮುಚ್ಚ ಹಾಕಿದ್ದಾಳೆ. ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ನನ್ನನ್ನು CBI ಅವರು ನೇಮಿಸಿದ್ದಾರೆ. ಅದಕ್ಕೋಸ್ಕರ ಅವಳ ಮನೇಲಿ ಕಾರ್ ಡ್ರೈವರ ಕೆಲಸ ಮಾಡ್ತಿದ್ದೀನಿ ಗೊತ್ತಾ? ರಮೀಳಾ, ಆ ಹೆಂಗ್ಸಿಗೆ ನಾವಿಬ್ರು ಮಾತಾಡೋದನ್ನ ನೋಡಿದ್ರೆ ಅವಳಿಗೆ ಡೌಟ್ ಬರುತ್ತೆ. ನೀನು ನನ್ಗೆ ಅಡ್ರೆಸ್ ಕೊಡು. ನಾನು ಮೊದಲು ನನ್ನ ಮಗು ನೋಡ್ಬೇಕು. ಅದು ಹೆಣ್ಣು ಗಂಡು ಒಂದು ಗೊತ್ತಿಲ್ಲ. ಯಾವ ತಂದೆಗಿಂತ ಕಷ್ಟ ಬರಬಾರ್ದು. ರಮೀಳಾ, ನನ್ನ ಕ್ಷಮಿಸ್ಬಿಡು ರಮೀಳಾ, ಕ್ಷಮಿ. ಅಳ್ಬೇಡಿ ಸುಧೀರ್, ಆಗಿದ್ದಾಗೋಯ್ತು. ನಮ್ಮ ಮಗು ಹೆಣ್ಮಗು ಸುಧೀರ್. ಹೆಣ್ಣ? ರಮೀಳಾ, ಆ ಹೆಂಗ್ಸ್ ಬಂದು ನೋಡಿದ್ರೆ ನಮ್ಮಿಬ್ಬರಿಗೂ ತುಂಬಾ ಕಷ್ಟ ಆಗುತ್ತೆ. ಬೇಗ ಬೇಗ ಅಡ್ರೆಸ್ ಕೊಡು. ನೀನ್ ಹೋಗು, ನಾನು ಬರ್ತೀನಿ. ಓಕೆ, ಹೋಗು. ಮಿಸ್ ಪ್ರಮೀಳಾ, ನಾನೇನೋ ಹೆಸರು ಚೇಂಜ್ ಮಾಡ್ಕೊಂಡೆ. ಇವಳು ಯಾಕೆ ಹೆಸರು ಚೇಂಜ್ ಮಾಡ್ಕೊಂಡ್ಲು? ಬನ್ನಿ ಒಳಗೆ. ಮಗು ಎಲ್ಲಿ? ಮಗುನ ನೋಡ್ಬೇಕಾ? ಮಗು ನೋಡ್ಬೇಕು. ಇವಳೇ ನಮ್ಮ ಮಗಳು ಡಯಾನಾ. ಸೋ ಕ್ಯೂಟ್. ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಸಂಡೆ ಹೋಗಿ ನೋಡ್ಕೊಂಡ್ ಬರೋಣ. ನಾನು ಕಷ್ಟಕ್ಕೆ ಸಿಕ್ಕಾಕೊಂಡು ನಿಮ್ಮನ್ನ ಬಿಟ್ಟು ದೂರ ಹೋದ್ರೂ ಕೂಡ ನೀನ್ ನನ್ನ ಮಗುನ ಸಾಕಿ ಬೆಳೆಸಿ ದೊಡ್ಡೋಳ್ನ ಮಾಡ್ತಿದ್ಯಾ. ನೀನು ನಾನು ಎಷ್ಟು ಹೊಗಳಿದ್ರು ಸಾಲದು. ಒಬ್ರನ್ನೊಬ್ರು ಹೊಗಳೋದ್ರಲ್ಲೇ ಅರ್ಥ ಇಲ್ಲ. ಇನ್ಮೇಲಾದ್ರೂ ನಾವಿಬ್ರು ನೆಮ್ಮದಿಯಾಗಿ ಬಾಳೋಣ. ಇನ್ಮೇಲೆ ಜೀವನ ಪೂರ್ತಿ ನೀನ್ ನೆಮ್ಮದಿಯಾಗಿರ್ಬೋದು. ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಕಣೆ. ಬಾ. ರಮಣ, ನಿನಗೋಸ್ಕರ ನನ್ನ ಮಗುಗೋಸ್ಕರ ನಾ ಏನೇನ್ ತಂದಿದ್ದೀನಂತ ನೋಡು. ಇದು ಸ್ಯಾರಿ ನಿನಗೋಸ್ಕರ ತಗೋ. ಇದು ಇಂಪೋರ್ಟೆಡ್ ಸೆಂಟ್ ನಿನಗೋಸ್ಕರನೇ. ಇದು ನನ್ನ ಮಗಳಿಗೋಸ್ಕರ. ಇದು ನಿನಗೇನೆ. ಯಾರನ್ನ ಸ್ಟಾಪ್ ಮಾಡಿದ್ದು? ಬಿಡಿ ಆನಂದ್, ಯಾವ ಸಾಕ್ಷಿನೂ ಅಳ್ಸಕ್ ಹೋಗ್ಬೇಡಿ. ನನ್ ಗಂಡನೇ ಜೋರಿಂದ ಚುಚ್ಚಿಬಿಟ್ಟು ಹೋಗ್ಬಿಟ್ಟ. ಅವನಿಗೆ ಶಿಕ್ಷೆ ಆಗ್ಬೇಕು. ನಡಿ, ಡಾಕ್ಟರ್ ಹತ್ರ ಹೋಗೋಣ. ಬೇಡ ಆನಂದ್, ಈ ಕೊಲೆಯಲ್ಲಿ ನೀವು ಅಪರಾಧಿಯಾಗಿ ನಿಲ್ಬಾರ್ದು.
ಮೊದಲು ಪೊಲೀಸಿಗೆ ಫೋನ್ ಮಾಡಿ ಪ್ಲೀಸ್ ಆನಂದ್. ನನ್ ಬಗ್ಗೆ ಚಿಂತೆ ಬೇಡ, ಮೊದಲು ನೀನು ಉಳಿಬೇಕು. ಪ್ಲೀಸ್ ಆನಂದ್, ನನ್ ಮಾತು ಕೇಳಿ ಮೊದ್ಲು ಹೋಗಿ ಪೊಲೀಸಿಗೆ ಫೋನ್ ಮಾಡಿ. ನಾನಿನ್ನು ಹೆಚ್ಚು ತುಳಿಯೋದಿಲ್ಲ. ಹೋಗಿ ಆನಂದ್, ಪ್ಲೀಸ್ ಪೊಲೀಸಿಗೆ ಫೋನ್ ಮಾಡಿ. ಹೋಗಿ ಪ್ಲೀಸ್ ಆನಂದ್, ಹೋಗಿ. ಆನಂದ್, ಆ ಟೇಪ್ ರೆಕಾರ್ಡ್ ಸ್ವಲ್ಪ ತಗೊಂಡ್ ಬರ್ತೀರಾ? ಹಲೋ, ಪೊಲೀಸ್ ಸ್ಟೇಷನ್ ಸರ್? ಅಪರ್ಣ ಅಪಾರ್ಟ್ಮೆಂಟ್ ನ 207 ಫ್ಲಾಟ್ ನಲ್ಲಿ ಒಂದು ಕೊಲೆ ಆಗಿದೆ ಸರ್. ಪ್ರಮೀಳಾ, ನೀನ್ ಹೇಳ್ಬೇಕು ಅಂತಿದ್ಯಾ ಹೇಳು. ನಾನು ಹೇಳೋದನ್ನ ರೆಕಾರ್ಡ್ ಮಾಡಿ. ಅಪರ್ಣ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ನಂಬರ್ 207 ವಾಸವಾಗಿರೋ ಕ್ಯಾಬ್ರೆ ಡ್ಯಾನ್ಸರ್ ಪ್ರಮೀಳಾ ಹೇಳುತ್ತಿರುವ ಮರಣ ಹೇಳಿಕೆ. ನಾವಿಬ್ರು ಯಾವತ್ತಿಂದ ಸ್ನೇಹಿತರಾದ್ವೋ ಅವತ್ತಿನ ಇನ್ಶೂರೆನ್ಸ್ ಹಣದಲ್ಲ ನಿಮ್ ಹೆಸರು ಮಾಡ್ಬಿಟ್ಟಿದ್ದೀನಿ. ಇನ್ ಮುಂದೆ ನನ್ ಮಗಳು ಡಯಾನನ ನೀವೇ ಕಾಪಾಡ್ಬೇಕು. ಇಲ್ಲಿ ಕೊಲೆ ನಡೆದಿದೆ ಅಂತ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ ನೀವೇನಾ? ಹೌದು ಸರ್. ಇಲಾಡಿ ಕಣಯ್ಯ ನೀನು. ನೀನೇ ಕೊಲೆ ಮಾಡಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರೆ ಪೊಲೀಸ್ನವ್ರು ಯಾಮರ ಬಿಡ್ತಾರ? ಕಾನ್ಸ್ಟೇಬಲ್ ಅರೆಸ್ಟ್ ಹಿಮ್. ಸರ್ ಸರ್ ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಿ ಸರ್. ಸರ್ ನಾನು ಕೊಲೆ ಮಾಡಿಲ್ಲ ಸರ್. ಸರ್ ನಾನು ಕೊಲೆ ಮಾಡಿಲ್ಲ ಸರ್. ಪ್ಲೀಸ್ ನನ್ನ ಏಯ್, ಅದೇನು ಹೇಳ್ಬೇಕು ಪೊಲೀಸ್ ಸ್ಟೇಷನ್ ನಲ್ಲಿ ಹೇಳಿವೆ ಅಂತೆ. ನಡಿ ಈಗ. ಸರ್ ಸರ್ ನಾನು ಕೊಲೆ ಮಾಡಿಲ್ಲ ಸರ್. ಬಾಯ್ ಮುಚ್ಕೊಂಡು ನಡಿ. ಇನ್ಸ್ಪೆಕ್ಟರ್, ಒಂದ್ ನಿಮಿಷ. ಅವ್ರು ನನ್ ಕೊಲೆ ಮಾಡಿಲ್ಲ. ನನ್ ಕೊಲೆ ಮಾಡಿದ್ದು ನನ್ ಗಂಡ ಸುಧೀರ್. ಇವ್ರ ಕೊಲೆಗಾರ ಅಲ್ಲ. ನನ್ ಹೇಳಿಕೆ ಟೇಪ್ ರೆಕಾರ್ಡಲ್ಲಿದೆ. ಇವ್ರನ್ನ ಬಿಟ್ಬಿಡಿ. ಸುಧಾ ತಪ್ಪು ಮಾಡಿದ್ರೆ ನಿಮ್ ಕೆನ್ನೆ ಹೊಡೆಯೋದಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ. ನೀವು ದುಡ್ಕೋದ್ರಲ್ಲಿ ಅರ್ಥ ಇಲ್ಲ. ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನನ್ಗೇನು ಇದರಲ್ಲಿ ಏನು ಸಸ್ಪೆನ್ಸ್ ಇದೆ ಅಂತ ಅನಿಸ್ತಿದೆ.
ನೀವು ಹೇಳೋದ್ ಕೇಳಿದ್ಮೇಲೆ ಯಾರೊಂದಿಗೂ ಹೇಳಿಕೊಳ್ಳಲಾಗದ ಮನೋವೇದನೆಯನ್ನ ತನ್ನೊಳಗೆ ಅದ್ಮಿಟ್ಕೊಂಡಿರೋದ್ರಿಂದ ಆಕೆಯ ಸುಪ್ತ ಮನಸ್ಸು ಇಂಥ ವಿಚಿತ್ರವಾದ ನಡವಳಿಕೆಯ ಮೂಲಕ ಪ್ರಕಟವಾಗುತ್ತೆ ಅಂದ್ರೆ ಅದು ಉನ್ಮಾದ ಮನೋಬೇನೆ ಅಂದ್ರೆ ಕನ್ವರ್ಷನ್ ಡಿಸಾರ್ಡರ್ ಇರ್ಬೋದು ಅಂತ ಅನ್ಸುತ್ತೆ. ಆಕೆಗಾಗಿರ್ಬಹುದಾದ ಯಾವುದೇ ವಿಚಿತ್ರ ಅನುಭವ ಅದರಿಂದ ಆಕೆಯ ಮನಸ್ಸಿನೊಳಗೆ ಹೋರಾಟ ಅಥವಾ ತೊಳಲಾಟ, ಆ ಕಾರಣದಿಂದ ಮನಸ್ಸಿನಲ್ಲಿ ಚಂಚಲತೆ, ಚಿತ್ತ ವಿಕಾರದ ಪರಿಣಾಮದಿಂದಾಗಿ ಪ್ರಜ್ಞಾವಸ್ಥೆಯಲ್ಲಿ ಇರುವಾಗ ಯಾವುದೇ ರೀತಿಯ ಲಕ್ಷಣಗಳನ್ನು ತೋರ್ಪಡಿಸದೆ ಸುಪ್ತಾವಸ್ಥೆಯಲ್ಲಿದ್ದಾಗ ಮಾತ್ರವೇ ಒಳೊಳಗೆ ಅದುಮಿಟ್ಟುಕೊಂಡಿರೋ ವೇದನೆಗಳು, ಭಾವನೆಗಳು ಈ ರೀತಿ ಪ್ರಕಟವಾಗುವ ಸಾಧ್ಯತೆಗಳಿವೆ. ಸೈಕಲಾಜಿಕಲ್ ಟೆಸ್ಟಿಂಗ್, ನಾರ್ಕೋ ಅನಾಲಿಸಿಸ್ ಮೂಲಕ ಸಮಸ್ಯೆ ಏನು ಅಂತ ತಿಳ್ಕೋಬಹುದು. ಈ ಕಾಯಿಲೆಗೆ ಯಾವ ಟ್ರೀಟ್ಮೆಂಟು ಇಲ್ವಾ ಡಾಕ್ಟರ್? ಯಾಕಾಗಲ್ಲ, ಸೂಕ್ತ ಚಿಕಿತ್ಸೆ ನೀಡೋದ್ರಿಂದ ಈ ಮನೋರೋಗನ ಗುಣಪಡಿಸಬಹುದು. ಥ್ಯಾಂಕ್ ಯು ಡಾಕ್ಟರ್. ನಿಜವಾಗ್ಲೂ ಪ್ರೀತಿ ಮಾಡೋಳು ಯಾವತ್ತೂ ನನ್ನ ಪ್ರೀತಿಗೆ ದ್ರೋಹ ಮಾಡಲ್ಲ. ನಾನು ಹೇಳೋದನ್ನ ತಪ್ಪಾಗಿ ತಿಳ್ಕೊಬೇಡಿ. ಸುಧಾ ತಪ್ಪು ಮಾಡಿದಾಳೆ ಅಂದ್ರೆ ನನಗೆ ನಂಬಿಕೆ ಆಗ್ತಿಲ್ಲ. ಅಮಿಲಾ, ನಿಜವಾಗ್ಲೂ ನಿನ್ ಮಾರ್ಗದರ್ಶಿ. नाम्नां साष्टसहस्रं च ब्रूहि गार्ग्यमहामते महालक्ष्म्या महादेव्या भुक्तिमुक्त्यर्थसिद्धये गार्ग्य उवाच सर्वलौकिककर्मभ्यो विमुक्तानां हिताय वै ब्रह्म विष्णु महादेव महेन्द्रादिमहात्मभिः सम्प्रोक्तं कथयाम्यद्य लक्ष्मी नाम सहस्रकम्. ಹಲೋ ಹಲೋ ಸುಧಾ, ನಾನು ಆನಂದ್ ಮಾತಾಡ್ತಾ ಇದ್ದೀನಿ.
From Yamuna, 682 First Cross, Jayanagara, Bangalore. Ravi Verma, number 4, M Street, Calicut, Kerala. ಪ್ರೀತಿಯ ರವಿ ವರ್ಮಾ, ಏಪ್ರಿಲ್ 3ನೇ ತಾರೀಕು ಪತ್ರಿಕೆಯಲ್ಲಿ ಬಂದ ನ್ಯೂಸ್ ಕಟಿಂಗ್ ಇದ್ರ ಜೊತೆ ಕಳಿಸ್ತಾ ಇದ್ದೇನೆ. ಅದನ್ನ ಓದ್ ನೋಡು, ಆಗ ನಿನಗೆ ಅರ್ಥವಾಗುತ್ತೆ. ಯಾವ ಭಯನೂ ಇಲ್ಲದೆ ನೀನೀಗ ಬೆಂಗಳೂರಿಗೆ ಬರಬಹುದು. ಯಾರಿಗೂ ನಮ್ಮ ಮೇಲೆ ಸಂದೇಹ ಬರೋದಿಲ್ಲ. ಆದ್ದರಿಂದ ನೀನು ತಕ್ಷಣ ಬರುವುದು. ನಿನಗಾಗಿ ಕಾಯುತ್ತಿರುವ ನಿನ್ನೊಲುವಿನ ಯಮುನಾ. ಬಾಂಬ್ಸ್ಫೋಟದಲ್ಲಿ ಬಿಸ್ನೆಸ್ ಮನ್ ಮಹಾದೇವಪ್ಪ ನಿಧನ. ಮಹಾದೇವಪ್ಪನವರು ಏಪ್ರಿಲ್ 2ನೇ ತಾರೀಕು ಕಾರಿನಲ್ಲಿ ಬೆಂಗಳೂರಿನಿಂದ ಹೈದರಾಬಾದಿಗೆ ಹೋಗುತ್ತಿರುವಾಗ ನಾನು ಕೇಳಿದ್ದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡು. ನೀನು ಸಿಬಿಐ ಆಫೀಸರಾ? ಇಲ್ಲ ಇಲ್ಲ, ನಿಮ್ಗ್ಯಾರು ಹೇಳಿದ್ದು? ಪಮೀಲಾ, ನಿನ್ನ ಪ್ರೀತಿಯ ನಿನ್ನ ಒಲವಿನ ಪಮೀಲಾ, ನೀನು ಕೈಯಾರೆ ಕೊಲೆ ಮಾಡಿದ ಪಮೀಲಾ. ಹೇಳು. ಪಮೀಲನ ಹೆಸರನ್ನ ಈಗ ತಾನೇ ಕೇಳ್ತಿರೋದು. ಪಮೀಲಾ ನಿನಗ್ ಗೊತ್ತಿಲ್ಲದೆ ನಿಮ್ಮಿಬ್ರು ಫೋಟೋ ನಿನ್ ರೂಮಲ್ಲಿ ಇದೆಯಾ? ಕರೆಕ್ಟ್ ಆಗಿ ಹೇಳು, ಇಲ್ಲ ಅಂದ್ರೆ ಒದೆ ತಿಂತೀಯಾ? ಹೇಳು. ಇಲ್ಲ, ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ. ಬೇಡ 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 ಹೇಳ್ತೀನಿ 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 ಬೇಡ ಹೇಳ್ತೀನಿ ಹೇಳ್ತೀನಿ. ಯಮುನಾ, ಡ್ರೈವರ್ ಕೆಲ್ಸಕ್ಕೆ ಬಸವರಾಜು ರೆಕಮೆಂಡ್ ಮಾಡಿ ಇವನನ್ನು ಕಳಿಸಿದ್ದಾನೆ. ಲೈಸೆನ್ಸ್ ಎಲ್ಲ ಇದೆ, ಯಾವ ರಿಮಾರ್ಕು ಇಲ್ಲ. ನಿನಗ್ ಓಕೆ ಅನ್ಸಿದ್ರೆ ಫಿಕ್ಸ್ ಮಾಡ್ಬಿಡು. ಓಕೆ, ನಾಳೆನೆ ಡ್ಯೂಟಿಗೆ ಸೇರ್ಬಿಡು. ಬಟ್ ಒನ್ ಕಂಡೀಷನ್, ನಮ್ಮಲ್ಲಿ 8 ಅವರ್ಸ್ ಡ್ಯೂಟಿ, 4 ಅವರ್ಸ್ ಡ್ಯೂಟಿ ಅಂತ ಏನೂ ಇಲ್ಲ. ಯಾವ ಟೈಮಲ್ಲಿ ಕರಿತೀವೋ ಯಾವ ಟೈಮಲ್ಲಿ ಹೋಗ್ತೀವೋ ಗೊತ್ತಾಗೋದಿಲ್ಲ. ಅದು ನಿನಗ್ ಒಪ್ಪಿಗೆ ಇದ್ರೆ ನೀನಿರೋದಕ್ಕೆ ನಮ್ಮ ಔಟ್ ಹೌಸ್ ಕೊಡ್ತೀವಿ, ಅದ್ರಲ್ಲಿ ನೀನ್ ಇರ್ಬೇಕಾಗತ್ತೆ. ಮೇಡಮ್, ನೀವಾ ಕಾರ್ ತೆಗಿಬೇಕಾ? ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ನಲ್ಲ, ನೀವ್ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿ ಬರಕ್ ಹೋದ್ರಿ? ಕಾರಿಗೆ ಮಾತ್ರ ನಿನ್ನ ಡ್ರೈವರ್ ಆಗಿ ನಾನು ಅಪಾಯಿಂಟ್ ಮಾಡಿ ಇಟ್ಕೊಂಡಿಲ್ಲ. ಎಂತ ಸುಂದರವಾದ ಕಟ್ಟು ಮಸ್ತಾದ ದೇಹನ ನೋಡಿ ನೀನು ಪರ್ಮನೆಂಟಾ ಟೆಂಪ್ರವರಿನ ಅಂತ ನಾನ್ ತೀರ್ಮಾನ ಮಾಡ್ತೀನಿ.
ಈಡೇರಿಸೋದೆ ನನ್ ಗುರಿಯಾಗಿತ್ತು. ಯಾಕೆಂದ್ರೆ ಅವಳು ಹಣ, ಮನೆ, ಒಡವೆ ಎಲ್ಲ ಕೊಟ್ಲು. ನಮ್ಮಿಬ್ರು ಸರ್ಸಕ್ಕೆ ತನ್ನ ಗಂಡ ಅಡ್ಡಿ ಆಗ್ಬೋದಂತ ಯೋಚನೆ ಮಾಡಿ ಅವನನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ಲು. ಇಷ್ಟೇ ಸರ್. ಏನಾಯ್ತಪ್ಪ ಕಾರ್ಗೆ? ಯಾಕೆ ನಿಲ್ಲಿಸ್ದೆ? ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಒಂದ್ ನಿಮಿಷ ಚೆಕ್ ಮಾಡ್ತೀನಿ ಸರ್. ಬೇಗ ನೋಡು. ಯಮುನಾ ನನ್ನ ಪ್ಲಾನ್ ಪ್ರಕಾರ ಟೈಮ್ ಬಾಂಬ್ ಕರೆಕ್ಟ್ ಬ್ಲಾಸ್ಟ್ ಆಯ್ತು. ಪೊಲೀಸ್ನವ್ರು ಎನ್ಕ್ವೈರಿ ಬಂದಾಗ ಆಕ್ಸಿಡೆಂಟ್ ಆಗೋದಕ್ಕೆ 3 ದಿವಸಕ್ಕೆ ಮುಂಚೆನೆ ನಾನು ಕೇರಳಕ್ಕೆ ಹೋಗಿದ್ದೆ ಅಂತ ಯಮುನಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಲು. ಆದ್ರಿಂದ ನನ್ನ ಮೇಲೆ ಪೊಲೀಸ್ನವರಿಗೆ ಯಾವುದೇ ರೀತಿ ಅನುಮಾನ ಬರಲೇ ಇಲ್ಲ. ಯಾರೋ ಮಹಾದೇವಪ್ಪನಿಗೆ ಆಗದೆ ಇರೋ ಬಿಸ್ನೆಸ್ ಎನಿಮೀಸ್ ಬಾಂಬ್ ಬಿಟ್ಟು ಅವ್ರನ್ನ ಸಾಯಿಸಿದ್ರು ಅಂತ ಹೇಳಿ ಆ ಕೇಸ್ನ ಅಲ್ಲಿಗೆ ಕ್ಲೋಸ್ ಮಾಡಿದ್ರು. ಇನ್ಸ್ಪೆಕ್ಟರ್ ವಿಕ್ರಮ, ನಾನು ಆನಂದ್ ಮಾತಾಡ್ತಾ ಇದ್ದೀನಿ. ಅಯ್ಯೋ ಒಳಗ್ ಬನ್ನಿ ಇನ್ಸ್ಪೆಕ್ಟರ್. ನಡಿ. ಯಾಕೆ ನಮ್ ಡ್ರೈವರ್ನ ಅರೆಸ್ಟ್ ಮಾಡಿದ್ದೀರಾ? ಡ್ರೈವರ್ ಮಾತ್ರ ಅಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡಕ್ ಬಂದಿದೀವಿ. ಯಾತಕ್ಕೋಸ್ಕರ? ಪ್ರತಿ ಶನಿವಾರ ಮಿಡ್ ನೈಟ್ ನಲ್ಲಿ ನೀವು ನಡೆಸ್ತಿರೋ ಸೆಕ್ಸ್ ಕ್ಲಬ್ ನಿಂದ ಹಿಡಿದು ನಿಮ್ಮ ಗಂಡ ಮಹಾದೇವಪ್ಪನವ್ರನ್ನ ಕಾರಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿರೋದ್ರಿಂದ. ಎಲ್ಲ ವಿಷಯನ ನಿಮ್ ಡ್ರೈವರ್ ರವಿ ನಮಗೆ ಹೇಳಿದಾನೆ. ಅವನೇ ನಮ್ಗೆ ಅಪ್ ಟು ಅವರ್. ಯು ಆರ್ ಅಂಡರ್ ಅರೆಸ್ಟ್. ಅವನು ಏನೋ ಹೇಳ್ದ ಅಂತ ನೀವು ನನ್ನನ್ನು ಅರೆಸ್ಟ್ ಮಾಡ್ತೀರಾ? ನಾನ್ ಯಾರು, ನನ್ನ ಅಂತಸ್ತೇನು ಅಂತ ನಿಮಗ್ ಗೊತ್ತಾ? ಅದ್ ಸರಿ, ನೀವು ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ನಿಮ್ ಹತ್ರ ಏನಿದೆ ಆಧಾರ? ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅಷ್ಟು ದಡ್ರು ಅಂತ ತಿಳ್ಕೋಬೇಡಿ. ಇದೇ ಆಧಾರ. ನಿಮ್ಮ ಕೈಯಾರೆ ರವಿಗೆ ಕೇರಳಕ್ಕೆ ಬರೆದಿರೋ ಲೆಟರ್. ನಿಮ್ಮ ಗಂಡನ ನೀವೇ ಕೊಂದಿದ್ದೀರ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ಮೇಲಾದ್ರೂ ನಿಜ ಒಪ್ಕೊಳ್ಳಿ. ನೀನೇ ಬಂದ್ ಜೀಪಲ್ಲಿ ಕೂತ್ಕೋತೀಯ ಅಥವಾ ನಾವು ಹೇಳ್ಕೊಂಡು ಹೋಗ್ಬೇಕಾ?
ಇನ್ಸ್ಪೆಕ್ಟರ್, ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕು, ಪರ್ಮಿಷನ್ ಕೊಡ್ತೀರಾ? ಓಕೆ. ನೋಡಿ, ಸಾಟರ್ಡೆ ಮಿಡ್ ನೈಟ್ ಯೂತ್ ಕ್ಲಬ್ ಅಲ್ಲಿ ಸುಧಾಳ ಕ್ಯಾಸೆಟ್ ನೋಡಿದೆ. ಅದ್ರ ಬಗ್ಗೆ ಸ್ವಲ್ಪ ಸತ್ಯ ಹೇಳ್ತೀರಾ? ಪ್ರತಿ ಪೌರ್ಣಮಿ ರಾತ್ರಿ ಸುಧಾ ತನ್ನ ಬಟ್ಟೆಗಳನ್ನ ಬಿಚ್ಚಿ ನಗ್ನವಾಗಿ ಮನೆಯಲ್ಲಿ ಓಡಾಡ್ತಾ ಇದ್ಲು. ಆದ್ರೆ ಅದ್ರ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ. ಸೈಕ್ಯಾಟ್ರಿಸ್ಟ್ ಡಾಕ್ಟರ್ನ ನಾನ್ ಕನ್ಸಲ್ಟ್ ಮಾಡಿದೆ. ಆದ್ರೆ ಅವರು ಇದೊಂದು ವಿಚಿತ್ರವಾದ ರೋಗ ಅಂತ ಹೇಳಿದ್ರು. ಆದ್ರೆ ಸುಧಾ ಈ ಕಾಯಿಲೆಯಿಂದ ಗುಣವಾಗೋದು ನನಗ್ ಬೇಕಿರ್ಲಿಲ್ಲ. ಅದಕ್ಕೆ ನಾನು ಸುಧಾ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ. ನಿನ್ನ ಸುಧಾಳ ಮದುವೆ ಒಪ್ಕೊಳ್ಳೋ ತರ ನಾನ್ ನಟಿಸ್ದೆ ಅಷ್ಟೇ. ನಿಮ್ಮಿಬ್ಬರನ್ನ ಬೇರ್ಪಡಿಸೋಕೆ ನಾನು ಯೋಚನೆ ಮಾಡಿದೆ. ಅದೇ ಸಮಯದಲ್ಲಿ ನೀನು ನಮ್ಮ ಕ್ಲಬ್ ಬಂದಿದ್ದನ್ನ ಸೀಕ್ರೆಟ್ ಕ್ಯಾಮ್ರಾದಲ್ಲಿ ನೋಡಿ. ಸುಧಾಳ ಆ ಕ್ಯಾಸೆಟ್ ನೋಡಿದ್ರೆ ನೀನ್ ಅವಳಿಂದ ದೂರ ಆಗ್ತೀಯ ಅಂತ ಕ್ಲಬ್ನಲ್ಲಿ ಪ್ಲೇ ಮಾಡಿದೆ. ನೀವು ಅವಳಿಗೆ ತಾಯಿ ಸ್ಥಾನದಲ್ಲಿದ್ದು ಯಾಕೆ ಹೀಗೆ ಮಾಡಿದ್ರಿ? ನಮ್ಮ ಯಜಮಾನ್ರ ವಿಲ್ ಪ್ರಕಾರ ಸುಧಾಗೆ ನಾನು ಗಾರ್ಡಿಯನ್ ಮಾತ್ರ. ಅವಳು ಮೇಜರ್ ಆದ್ಮೇಲೆ ಈ ಆಸ್ತಿನೆಲ್ಲ ಅವಳಿಗೆ ಒಪ್ಪಿಸ್ಬಿಡ್ಬೇಕಾಗಿತ್ತು. ಅದನ್ ಮಾಡೋದಕ್ಕೆ ನಾನ್ ತಯಾರಿರ್ಲಿಲ್ಲ. ಎಲ್ಲಾನು ನಾನೇ ಅನುಭವಿಸ್ಬೇಕು ಅಂತ ಆಸೆ ಪಟ್ಟೆ. ಸುಧಾ ನನಗೆ ಯಾವಾಗ ತಿರುಗಿ ಬೀಳ್ತಾಳು ಅಂತ ಅನುಮಾನ ಇತ್ತು. ಸುಧಾ ನನಗೆ ಯಾವ ಟೈಮಲ್ಲಿ ತಿರುಗಿ ಬೀಳ್ತಾಳು ಅಂತ ಅವಳನ್ನ ಬ್ಲಾಕ್ ಮೇಲ್ ಮಾಡೋಕೆ ಅವಳು ನಗ್ನವಾಗಿ ಓಡಾಡೋದನ್ನ ನಮ್ ಡ್ರೈವರ್ ರವಿ ಸಹಾಯದಿಂದ ವಿಡಿಯೋ ಕವರೇಜ್ ಮಾಡಿದೆ. ಸುಧಾ, ಸುಧಾ, ಸುಧಾ ನಿಂತು! ಸುಧಾ, ಹೋಗ್ಬೇಡ, ನಿಂತು! ಆ ಕ್ಯಾಸೆಟ್ ಎಲ್ಲಿ ಬಚ್ಚಿಟ್ಟಿದ್ದೀರಾ? ನನ್ ಬೆಡ್ರೂಮ್ ನಲ್ಲಿದೆ, ತಂದ್ಕೊಡ್ತೀನಿ. ಸುಧಾ, 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 ಸುಧಾ! ಏನು ಅಂದ್ರೆ, ನಿಮ್ಮ ಮುದ್ದಿನ ಸುಧಾಗೆ ಚಿಕ್ಕವನಾಗಿರು ಅಂತ ನನ್ನ ಕೈ ಹಿಡಿದ್ರಿ. ಆದ್ರೆ ನಾನು ನಿಮ್ಮ ಆ ನಂಬಿಕೆಗೆ ದ್ರೋಹ ಬಗ್ದೆ. ಅದನ್ನ ನಾನು ಮರೆತರೂ ನೀವು ಮರೆಯಲಿಲ್ಲ. ನಾನು ಮಾಡಿದ ದ್ರೋಹಕ್ಕೆ ತಕ್ಕ ಶಿಕ್ಷೆನೇ ಸಿಗೋ ಹಾಗೆ ಮಾಡಿದ್ದೀರಾ. ನೀವು ಸತ್ತು ಬದುಕಿದ್ರಿ, ನಾನು ಬದುಕಿ ಸತ್ತೆ. ಸುಧಾ, ಏನ್ ಮಾಡ್ಕೋತಿದ್ಯಾ? ನನ್ನ ಸಾಯೋಕ್ ಬಿಡಿ. ಈ ದೇಹನ ಎಷ್ಟು ಜನ ನೋಡಿದಾರೋ ಏನೋ. ಸುಧಾ, ನಾನ್ ಸಾಯ್ಬೇಕು. ಸಮಾಧಾನ ಮಾಡ್ಕೊ. ನೀನೇನ್ ಬೇಕು ಅಂತ ಮಾಡ್ಕೊಂಡಿಲ್ವಲ್ಲ, ಇದರಲ್ಲಿ ನಿನ್ನ ತಪ್ಪೇನಿದೆ? ಇದೊಂದು ಕಾಯಿಲೆ ಅಷ್ಟೇ. ಸುಧಾ, ಇಲ್ಲ ಆನಂದ್, ನೀವೇನ್ ಹೇಳಿದ್ರು ನಾನು ಒಪ್ಪಲ್ಲ. ನಾನ್ ಸಾಯ್ಬೇಕು. ಸುಧಾ,
ನಾನು ನಿನ್ನ ದೇಹ ಮಾತ್ರ ಪ್ರೀತಿಸ್ಲಿಲ್ಲ, ಅದ್ರ ಒಳಗಿರೋ ಪವಿತ್ರವಾದ ಮನಸ್ಸನ್ನ ಪ್ರೀತಿಸ್ತಿದ್ದೀನಿ. ಆ ಹೃದಯ ನಂದು. ಮನಸ್ಸು ಕೆಟ್ಟು ಹೋಗದೆ ಇದ್ರೆ ಈ ದೇಹನೂ ಕೆಟ್ಟಿರೋಲ್ಲ. ಐ ಲವ್ ಯು ಸುಧಾ, ಐ ಲವ್ ಯು. ಸಾಯ್ಕ್ ಬಿಡಲ್ಲ ಸುಧಾ, ಯಾಕೆ ಹೀಗಾಡ್ತೀಯ? ಸುಧಾ, ಇದೇ ನಿನ್ ಕೊನೆ ತೀರ್ಮಾನನಾ? ಸುಧಾ, ನೀ ಸಾಯ್ಲೇಬೇಕು ಅಂದ್ರೆ ಇಬ್ರು ಸಾಯೋಣ. ಹತ್ತು ತಗೋ, ಬೆಂಕಿ ಹಚ್ಚು. ಮಿಸ್ಟರ್ ಆನಂದ್, ಭಯಪಡೋ ಅಂತದ್ದೇನೂ ಇಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಇದು ಕನ್ವರ್ಷನ್ ರಿಯಾಕ್ಷನ್. ಅದೇನು ವಿಕೃತ ಲೈಂಗಿಕತೆಯ ಪ್ರತೀಕೂ ಅಲ್ಲ. ಬದಲಿಗೆ ಇದೊಂದು ಅಸಹಜವಾದ ಕ್ರಿಯೆ. ಸುಳಿಗೆ ಸಿಕ್ಕ ಮನಸ್ಸನ್ನ ಬೇರೆಡೆಗೆ ತಿರುಗಿಸಲು ಕಷ್ಟವಾದಂತ ಒಂದು ಪರಿಸ್ಥಿತಿ ಅಷ್ಟೇ. ಇದರ ಪರಿಹಾರ ನಿಧಾನ, ಆದರೆ ಅಸಾಧ್ಯವೇನಲ್ಲ. ಚಿನ್ನ ನಿವಾರಕ ಮಾತ್ರೆಗಳನ್ನ ಬರ್ಕೊಡ್ತೀನಿ, ಪ್ರತಿದಿನ ಮರೆದೇ ತಗೋಬೇಕು. ಇದ್ರ ಜೊತೆಗೆ ಸೈಕೋಥೆರಪಿ ಮಾಡೋದ್ರಿಂದ ಸುಧಾ ಕಾಯಿಲೆ ವಾಸಿ ಆಗುತ್ತೆ, ನಿಮ್ ಸಮಸ್ಯೆನೂ ಪರಿಹಾರ ಆಗುತ್ತೆ. ತಗೊಳ್ಳಿ, ಈ ಮಾತ್ರೆಯನ್ನ ಪ್ರತಿದಿನ ಕೊಡಿ. ಥ್ಯಾಂಕ್ ಯು ಡಾಕ್ಟರ್. ಆಲ್ ದ ಬೆಸ್ಟ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಹೋಗ್ಬನ್ನಿ. ಭಯ ಬಿದ್ಬಿಟ್ಯಾ? ಐ ಆಮ್ ಆಲ್ ರೈಟ್. ಏ ಸುಧಾ, ಐ ಲವ್ ಯು ಸುಧಾ, ಐ ಲವ್ ಯು.